ವಾರ್ತೆಗಳ ಪ್ರಾಯೋಜಕರು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷರ ಚುನಾವಣೆ 2021 ತಮ್ಮ ಅಮೂಲ್ಯವಾದ ಮತವನ್ನು ನನಗೆ ನೀಡಿ ಆಶೀರ್ವದಿಸಿ. ಅಭ್ಯರ್ಥಿ ರಘುನಾಥ್ ಎಸ್. ಶ್ರೀ ಶಿರಡಿ ಸಾಯಿ ಬಾಬಾ ಅವರ ಪಾದುಕೆ ಮತ್ತು ಕಾಪ್ನಿ ದರ್ಶನ. ದತ್ತ ಜಯಂತಿಯಂದು ದ್ವಾರಕಾ ಮಾಯಿ ದುನಿ ಉದ್ಘಾಟನೆ ಸಮಾರಂಭ ದಿನಾಂಕ 18-12-2021 ರಂದು ಬೆಳಗ್ಗೆ 6 ಗಂಟೆಗೆ. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೆ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS SS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. शादी ब्याह, एंगेजमेंट, बर्थडे पार्टी और दूसरे फंक्शंस, अदर प्रोग्राम्स के लिए काफी बड़ी जगह में बनाया गया है. LBS नगर, ಚಂದ್ರಪಂಡ ರೋಡ್, ರಾಯಚೂರು. ರಾಯಚೂರು ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆರಂಭಗೊಳ್ಳುತ್ತಲಿದೆ ಶೋಭಾ ಕಾಂಚಿ ಸ್ಯಾರೀಸ್. ಶೋಭಾ ಕಾಂಚಿ ಸ್ಯಾರೀಸ್, ಸಂತೋಷಿತ್ ರಾಯಚೂರು ಹಬ್, ಗಾಂಧಿ ಚೌಕ್ ಹತ್ತಿರ, ರಾಯಚೂರು. ಜಸ್ಟ್ ಫಾರ್ ಯು, ಜಸ್ಟ್ ವಾರ್ ಕಿಡ್ಸ್ toys, it's all about babies. Arab Mohalla Circle near Suraksha Hospital, Lal Pahadi, Raichur. Just for you, just for kids toys. Arab Mohalla Circle near Suraksha Hospital, Lal Pahadi, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು. ರಾಯಚೂರು ನಗರದಲ್ಲಿ ಆರಂಭಗೊಂಡಿರುವ GRR ರೆಸಿಡೆನ್ಸಿ ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್, ದ ಬೆಸ್ಟ್ ಪ್ಲೇಸ್ ಫಾರ್ ಸ್ಟೇ. ರೈಲ್ವೆ ಸ್ಟೇಷನ್ ಸರ್ಕಲ್, ರಾಯಚೂರು. ಮೊಹಮ್ಮದ್ ಯಾಸಿನ್ ಹೋಮ್ ಅಪ್ಲೈನ್ಸಸ್ ಹೋಲ್ಸೇಲ್ ಅಂಡ್ ರಿಟೇಲ್, ಮಾ ಕಾಂಪ್ಲೆಕ್ಸ್ ಅಪೋಸಿಟ್ CMC ಕಾಂಪ್ಲೆಕ್ಸ್, ಹರಿಹರ ರೋಡ್, ರಾಯಚೂರು. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ರಾಧಾಕೃಷ್ಣ ಕ್ಯಾಟರಿಂಗ್, ಆಶಾಪುರ್ ರಸ್ತೆ, ರಾಯಚೂರು. SA ಫ್ಯಾಷನ್ ಹಬ್, ಮಲ್ಟಿ ಬ್ರಾಂಡೆಡ್ ವುಮೆನ್ಸ್ ಅಂಡ್ ಕಿಡ್ಸ್ ವೇರ್. ಹಬ್ಬದ ಪ್ರಯುಕ್ತ 10ರಿಂದ 25% ಡಿಸ್ಕೌಂಟ್ ನೀಡಲಾಗುತ್ತಿದೆ. ಅಪೋಸಿಟ್ ಡಾಕ್ಟರ್ ಕಲ್ಲಪ್ಪ ಡಾಕ್ಟರ್ಸ್ ಲೈನ್, ಪೀಟ್ಲಾ ಬ್ರಿಡ್ಜ್ ರೋಡ್, ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. Visit beside Ganj Kalyana Mandap, Ganj Road, Raichur. Sri Raghavendra Ghee. Sri Raghavendra Tuppa. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ವಿಧಾನ ಪರಿಷತ್ ಚುನಾವಣೆ, 4 ಜನ ಅಭ್ಯರ್ಥಿಗಳ ಭವಿಷ್ಯ ಮತಪೆಟ್ಟಿಗೆಯಲ್ಲಿ ಭದ್ರ. ಕಾಂಗ್ರೆಸ್ ಪಕ್ಷದಿಂದ ಸದಸ್ಯತ್ವ ಅಭಿಯಾನ, ಕಾಂಗ್ರೆಸ್ ಜಾತಿ ರಾಜಕಾರಣ ಮಾಡಿಲ್ಲ, NS ಬೋಸರಾಜ್. ಹದಿಮೂರರಂದು ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ವಾರಾಣಸಿಯ ಪುನಃಸ್ಥಾನ ಯೋಜನೆಗೆ ಚಾಲನೆ. ಸಾರ್ವಜನಿಕರಿಗೆ LED ಪರದೆ ಮೂಲಕ ವೀಕ್ಷಣೆ ವ್ಯವಸ್ಥೆ, ಅಮರನಾಥ್ ಪಾಟೀಲ್. 12ರಂದು ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ. ರಘುನಾಥ್ ಇವರಿಗೆ ಮತ ನೀಡಲು ಜಗನ್ನಾಥ್ ಕುಲಕರ್ಣಿ ಮನವಿ. ಯರಗುಂಟ ಗ್ರಾಮದಲ್ಲಿ NRBC ಕಾಲುವೆ ಒಡೆದು ಬೆಳೆ ಹಾನಿ. ವರ್ಷ ಕಳೆದರೂ ದೊರೆಯದ ಪರಿಹಾರ, ರಾಘವೇಂದ್ರ. ಧಾರವಾಡ ಮೇರು ಅಕಾಡೆಮಿಯಿಂದ ಉಚಿತ ತರಬೇತಿ. ವಿದ್ಯಾರ್ಥಿಗಳು ಹಿಂದುಳಿಯುವಿಕೆ ಮನಸ್ಥಿತಿಯಿಂದ ಹೊರಬನ್ನಿ, ಹರೀಶ್ ರಾಮಸ್ವಾಮಿ. ಮೊಟ್ಟೆ ವಿತರಣೆ ವಿರೋಧಿಸುತ್ತಿರುವುದು ಖಂಡಿಸಿ SFI ಪ್ರತಿಭಟನೆ.
ಮತ್ತು ಕನ್ನಡ ಪರ ಸಂಘಟನೆಗಳಿಂದ ಸಾಹಿತ್ಯ ಪರಿಷತ್ ಅಧ್ಯಕ್ಷ ರಂಗಣ್ಣ ಪಾಟೀಲರಿಗೆ ಸನ್ಮಾನ, ಜನರ ಪರಿಷತ್ ಆಗಿ ಕಾರ್ಯನಿರ್ವಹಣೆಯ ಭರವಸೆ. ವಾರ್ತೆಗಳ ವಿವರ. ವಿಧಾನ ಪರಿಷತ್ ಚುನಾವಣೆಗೆ ರಾಯಚೂರು, ಕೊಪ್ಪಳ ಜಿಲ್ಲೆಗಳ ಒಳಗೊಂಡ ಕ್ಷೇತ್ರದಲ್ಲಿ ಮತದಾರರು ನೀಡಿದ ತೀರ್ಪು ಮತಗಟ್ಟೆಯಲ್ಲಿ ಭದ್ರವಾಗಿದೆ. ಡಿಸೆಂಬರ್ 14ರಂದು ನಡೆಯಲಿರುವ ಮತ ಎಣಿಕೆ ನಂತರವಷ್ಟೇ ಭವಿಷ್ಯ ನಿರ್ಧಾರವಾಗಲಿದೆ. ವಿಧಾನ ಪರಿಷತ್ ಚುನಾವಣೆಗೆ ರಾಯಚೂರು, ಕೊಪ್ಪಳ ಜಿಲ್ಲೆಗಳ ಒಳಗೊಂಡ ಕ್ಷೇತ್ರದಲ್ಲಿ ಮತದಾರರು ನೀಡಿದ ತೀರ್ಪು ಮತಪೆಟ್ಟಿಗೆಯಲ್ಲಿ ಭದ್ರವಾಗಿದೆ. ಡಿಸೆಂಬರ್ 14ರಂದು ನಡೆಯಲಿರುವ ಮತ ಎಣಿಕೆ ನಂತರವಷ್ಟೇ ಭವಿಷ್ಯ ನಿರ್ಧಾರವಾಗಲಿದೆ. ಶೇಕಡಾ 99.86% ಮತದಾನ ನಡೆದಿದ್ದು 4 ಅಭ್ಯರ್ಥಿಗಳ ಭವಿಷ್ಯ ಮತಪೆಟ್ಟಿಗೆಯಲ್ಲಿ ಇದ್ದು ನಗರ SRPU ಕಾಲೇಜಿನಲ್ಲಿ ಮತ ಎಣಿಕೆ ನಡೆಯಲಿದೆ. ಬಿಜೆಪಿ ಅಭ್ಯರ್ಥಿ ವಿಶ್ವನಾಥ್ ಬನಹಟ್ಟಿ, ಕಾಂಗ್ರೆಸ್ ಅಭ್ಯರ್ಥಿ ಶರಣಗೌಡ ಬಯ್ಯಾಪುರ್, ಜನಹಿತ ಪಾರ್ಟಿ ಅಭ್ಯರ್ಥಿ ತಿರುಪತಿ ನರಸಪ್ಪ, ಪಕ್ಷೇತರ ಅಭ್ಯರ್ಥಿ ನರೇಂದ್ರ ಆರ್ಯ ಸೇರಿ 4 ಅಭ್ಯರ್ಥಿಗಳು ಕಣದಲ್ಲಿ ಇದೆ. ಕಳೆದ ಬಾರಿ ನಡೆದ ವಿಧಾನ ಪರಿಷತ್ ಚುನಾವಣೆ ನಡೆದ ಮತದಾನ ಅಷ್ಟೇ ಈ ಬಾರಿಯೂ ಮತದಾನವಾಗಿದೆ. ಕಳೆದ ಬಾರಿ ಶೇಕಡಾ 99.88% ಮತದಾನವಾಗಿದ್ದರೆ ಈ ಬಾರಿ 99.86% ಬಿಜೆಪಿ ಮತ್ತು ಕಾಂಗ್ರೆಸ್ ಅಭ್ಯರ್ಥಿಯ ಮಧ್ಯೆ ನೇರ ಹಣಿ ಏರ್ಪಟ್ಟಿದ್ದು, ಕಳೆದ ಬಾರಿ ಬಸವರಾಜ ಪಾಟೀಲ್ ಇಟಗಿ 318 ಮತಗಳ ಅಂತರದಿಂದ ಬಿಜೆಪಿ ಅಭ್ಯರ್ಥಿಯನ್ನು ಸೋಲಿಸಿದ್ದರು. ಈ ಬಾರಿ ಮತದಾನ ಲೆಕ್ಕಾಚಾರಗಳು ಪ್ರಾರಂಭಗೊಂಡಿದ್ದು, ಯಾರು ಗೆದ್ದರೂ ಕಡಿಮೆ ಅಂತರದಲ್ಲಿಯೇ ಗೆಲುವು ಸಾಧ್ಯತೆಗಳಿವೆ ಎಂದು ಅಂದಾಜಿಸಲಾಗಿದೆ. ಪ್ರಾಶಸ್ತ್ಯದ ಮತಗಳ ಎಣಿಕೆ ನಡೆಯಲಿದ್ದು, ಮತದಾನದಲ್ಲಿ ಮತದಾರರು ನೀಡಿರುವ ಪ್ರಾಶಸ್ತ್ಯದ ಮೇಲೆ ಭವಿಷ್ಯ ಅವಲಂಬಿತವಾಗಿದೆ. ಪ್ರತಿಶತ ಮತದಾನದಲ್ಲಿ ಏರಿಕೆಯಾಗಿದ್ದರಿಂದ ಅಂದಾಜು ಸಹ ಬದಲಾಗುವ ಸಾಧ್ಯತೆಗಳನ್ನು ಅಲ್ಲಗಳೆಯುವಂತಿಲ್ಲ. ತಿರಸ್ಕೃತ ಮತಗಳು ಹೆಚ್ಚಿದ್ದಲ್ಲಿ ಅಂತರವು ಕಡಿಮೆಯಾಗಲಿದೆ. ಚುನಾವಣಾ ಆಯೋಗ ಮತದಾರರಿಗೆ ಚುನಾವಣಾ ಪೂರ್ವದಲ್ಲಿ ತರಬೇತಿ ನೀಡಿದೆ. ಆದರೂ ಪ್ರಾಶಸ್ತ್ಯ ಮತ ನೀಡುವಲ್ಲಿ ಆಗುವ ಗೊಂದಲಗಳು ಸಮಸ್ಯೆಯನ್ನು ಸೃಷ್ಟಿಸಲಿವೆ. ಜಿಲ್ಲೆಯ 6497 ಮತದಾರರಲ್ಲಿ 6488 ಜನರು ಮತದಾನ ಮಾಡಿದ್ದು, ಗ್ರಾಮ ಪಂಚಾಯಿತಿ ಸದಸ್ಯರೇ ಹೆಚ್ಚಿನ ಸಂಖ್ಯೆ ಮತದಾರರಾಗಿರುವುದರಿಂದ ಮತದಾನದ ಮೇಲೆ ಅಭ್ಯರ್ಥಿ ಗೆಲುವು ಅಂದಾಜಿಸಬೇಕಿದೆ. ಮೇಲ್ನೋಟಕ್ಕೆ ಮತದಾನ ಸಂಖ್ಯೆ ಆಧಾರದ ಮೇಲೆ ಅಭ್ಯರ್ಥಿಗಳ ಗೆಲುವು ಸೋಲಿನ ಲೆಕ್ಕಾಚಾರ ನಡೆದಿದೆಯಾದರೂ ಮತ ಪುರಸ್ಕೃತವೋ ಎಂಬುದರ ಮೇಲೆ ಫಲಿತಾಂಶ ಅವಲಂಬಿಸಿದೆ. ಆಯಾ ಪಕ್ಷಗಳು ಮತದಾರರ ಸಂಖ್ಯೆ ಆಧರಿಸಿ ಲೆಕ್ಕಾಚಾರದಲ್ಲಿ ತೊಡಗಿವೆ. ಈ ಬಾರಿ ಹೊಸ ಮುಖಗಳು ಸ್ಪರ್ಧಾ ಕಣದಲ್ಲಿ ಇರುವುದರಿಂದ ಮತದಾರರನ್ನು ತಲುಪಲು ಯಾವ ಅಭ್ಯರ್ಥಿ ಯಶಸ್ವಿಯಾಗಿದ್ದಾರೆ ಎಂಬುದು ಸಹ ಮುಖ್ಯವಾಗಿದೆ. ಪಕ್ಷಕ್ಕೆ ಕೆಲವರು ಕೈಕೊಟ್ಟಿರುವುದು, ಕೆಲವರು ನಿರ್ಧಾರ ಬದಲಿಸಿರುವುದು ಸಹ ನಡೆದಿದೆ. ಗೆಲ್ಲುವ ವಿಶ್ವಾಸದಲ್ಲಿ ಇರುವ ಅಭ್ಯರ್ಥಿಗಳು ಮತ ಎಣಿಕೆ ನಂತರವೇ ಉತ್ತರ ಸಿಗಲಿದೆ. ಸ್ವತಂತ್ರ ಪೂರ್ವದಿಂದಲೂ ಕಾಂಗ್ರೆಸ್ಗೆ ತನ್ನದೇ ಆದ ಹೋರಾಟದ ಇತಿಹಾಸವಿದೆ. ಆದರೆ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಾಗನಿಂದಲೂ ಜನರನ್ನು ಜಾತಿ, ಮತ, ಧರ್ಮದ ಆಧಾರದ ಮೇಲೆ ಜನರಲ್ಲಿ ಅಶಾಂತಿ ಉಂಟು ಮಾಡಿ ದೇಶದ ಸೌಹಾರ್ದತೆಯನ್ನು ವಿರೋಧಿಸುತ್ತಿದ್ದಾರೆ ಎಂದು ಎಐಸಿಸಿ ಕಾರ್ಯದರ್ಶಿ NS ಬೋಸರಾಜ್ ಹೇಳಿದರು. ಸ್ವತಂತ್ರ ಪೂರ್ವದಿಂದಲೂ ಕಾಂಗ್ರೆಸ್ಗೆ ತನ್ನದೇ ಆದ ಹೋರಾಟದ ಇತಿಹಾಸವಿದೆ. ಆದರೆ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದಲೂ ಜನರನ್ನು ಜಾತಿ, ಮತ, ಧರ್ಮದ ಆಧಾರದ ಮೇಲೆ ಜನರಲ್ಲಿ ಅಶಾಂತಿ ಉಂಟು ಮಾಡಿ ದೇಶದ ಸೌಹಾರ್ದತೆಯನ್ನು ವಿರೋಧಿಸುತ್ತಿದ್ದಾರೆ ಎಂದು ಎಐಸಿಸಿ ಕಾರ್ಯದರ್ಶಿ NS ಬೋಸರಾಜ್ ಹೇಳಿದರು. ನಗರದ ನಿಜಲಿಂಗಪ್ಪ ಕಾಲೋನಿಯಲ್ಲಿ ಆಯೋಜಿಸಿದ್ದ ಕಾಂಗ್ರೆಸ್ ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಬಿಜೆಪಿ ಅಧಿಕಾರಾವಧಿಯ ಬರೀ ಸುಳ್ಳು, ಕೋಮುವಾದದ ದುರಾಡಳಿತವನ್ನು ವಿರೋಧಿಸಿ ದೇಶದ ಜನರು ಕಾಂಗ್ರೆಸ್ ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮದಲ್ಲಿ ಸ್ವಯಂ ಪ್ರೇರಣೆಯಿಂದ ಕಾಂಗ್ರೆಸ್ ಸೇರುತ್ತಿದ್ದಾರೆ. ಮುಂಬರುವ ದಿನಗಳಲ್ಲಿ ಜನಪರವಾದ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲಿದೆ ಎಂದು ವಿಶ್ವಾಸವಿದೆ. ಈ ಸದಸ್ಯ ಅಭಿಯಾನದಲ್ಲಿ ಎಲ್ಲರೂ ಸದಸ್ಯತ್ವ ಪಡೆದು ಪಕ್ಷ ಬಲಪಡಿಸಬೇಕು ಎಂದು ತಿಳಿಸಿದರು. ನಂತರ ಕಾಂಗ್ರೆಸ್ ಹಿರಿಯ ಮುಖಂಡ ನಗರಸಭೆ ಸದಸ್ಯ ಜಯಣ್ಣ ಮಾತನಾಡಿ, ಕಾಂಗ್ರೆಸ್ ಪಕ್ಷವನ್ನು ಮುಗಿಸಲು ಯಾರಿಂದಲೂ ಸಾಧ್ಯವಿಲ್ಲ. ದೇಶದಲ್ಲಿ ಪ್ರಜಾಪ್ರಭುತ್ವ ಕಾಪಾಡಲು ಕಾಂಗ್ರೆಸ್ನಿಂದ ಮಾತ್ರ ಸಾಧ್ಯ. ಕಾಂಗ್ರೆಸ್ ಅಧಿಕಾರದ ಆಡಳಿತದಲ್ಲಿ ದೇಶದ ಬಡ, ಹಿಂದುಳಿದ ಜನರ ಏಳಿಗೆಗಾಗಿ ನಿರಂತರ ಶ್ರಮಿಸಿದೆ. ದೇಶಕ್ಕೆ ಬಿಜೆಪಿ ಕೊಡುಗೆ ಏನಿದೆ ಎಂದು ಪ್ರಶ್ನಿಸಿ, ಬರೀ ಸುಳ್ಳುಗಳ ಮೂಲಕ ಬಿಜೆಪಿ ಅಧಿಕಾರಕ್ಕೆ ಬಂದಿದೆ. ಅಧಿಕಾರದಲ್ಲಿ ಇರುವ ಬಿಜೆಪಿ ದುರಾಡಳಿತದ ಬಂಡವಾಳ ಬಯಲಾಗಿದೆ. ಜನರು ಬಿಜೆಪಿಗೆ ತಕ್ಕ ಪಾಠ ಕಲಿಸಿ ಕಾಂಗ್ರೆಸ್ ಅಧಿಕಾರಕ್ಕೆ ಜನರು ಆಶೀರ್ವಾದ ಮಾಡಲಿದ್ದಾರೆ ಎಂದು ತಿಳಿಸಿದರು. ನಂತರ ನಗರಸಭೆ ಮಾಜಿ ಸದಸ್ಯ ರುದ್ರಪ್ಪ ಅಂಗಡಿ ಮಾತನಾಡಿ, ಎಲ್ಲರೂ ಸಾಮೂಹಿಕವಾಗಿ ಸದಸ್ಯತ್ವ ಪಡೆಯುವ ಮೂಲಕ ಅಭಿಯಾನ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಜನರಲ್ಲಿ ಮನವಿ ಮಾಡಿದರು. ಈ ಸಂದರ್ಭದಲ್ಲಿ ಹಿರಿಯರಾದ ಸಿದ್ದಪ್ಪ ಭಂಡಾರಿ, ಶಂಕರಪ್ಪ ಕಲ್ಲೂರು, ಬಸನಗೌಡ, ಬಸವರಾಜ ಪಾಟೀಲ್, ಯುವ ಮುಖಂಡರಾದ ರವಿ ಬೋಸರಾಜ್, ನಾಗರಾಜ್ ಸ್ವಾಮಿ, ರಂಜಿತ್ ಹೀರಾ, ವಸಂತ್ ಕುಮಾರ್, ಮಹಾಲಿಂಗಗೌಡ, ಶ್ರೀಧರ್, ರಾಜು, ಸಾದರೆ ಪಾಟೀಲ್, ರಾಜು ಹುಲಿಗೌಡ, ರಿಜ್ವಾನ್, ಅಶೋಕ್, ಹರೀಶ್, ಆಸಿಫ್, ರವಿ, ಲಕ್ಷ್ಮೀ ರೆಡ್ಡಿ, ಉದಯ್ ರೆಡ್ಡಿ, ನಾಗರಾಜ್ ಕಲ್ಮಲ್ ಸೇರಿದಂತೆ ಇತರರು ಇದ್ದರು.
12 ಜ್ಯೋತಿರ್ಲಿಂಗದಲ್ಲಿ ಒಂದಾದ ವಾರಣಾಸಿಯ ಪುರಸ್ಥಾನಕ್ಕೆ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು 13ರಂದು ಚಾಲನೆ ನೀಡಲಿದ್ದು 51,000 ಸ್ಥಳಗಳಲ್ಲಿ ಎಲ್ಇಡಿ ಪರದ ಮೂಲಕ ಪ್ರದರ್ಶನಕ್ಕೆ ಭಾರತೀಯ ಜನತಾ ಪಕ್ಷದಿಂದ ವ್ಯವಸ್ಥೆ ಮಾಡಲಾಗಿದೆ ಎಂದು ವಿದ್ಯಾಕಾಶಿ ಭವ್ಯಕಾಶಿ ಕಾರ್ಯಕ್ರಮದ ರಾಜ್ಯ ಸಂಚಾಲಕ ಅಮರನಾಥ್ ಪಾಟೀಲ್ ಹೇಳಿದರು. 12 ಜ್ಯೋತಿರ್ಲಿಂಗದಲ್ಲಿ ಒಂದಾದ ವಾರಣಾಸಿಯ ಪುನರ್ಸ್ಥಾನಕ್ಕೆ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು 13ರಂದು ಚಾಲನೆ ನೀಡಲಿದ್ದು 51,000 ಸ್ಥಳಗಳಲ್ಲಿ ಎಲ್ಇಡಿ ಪರದ ಮೂಲಕ ಪ್ರದರ್ಶನಕ್ಕೆ ಭಾರತೀಯ ಜನತಾ ಪಕ್ಷದಿಂದ ವ್ಯವಸ್ಥೆ ಮಾಡಲಾಗಿದೆ ಎಂದು ವಿದ್ಯಾಕಾಶಿ ಭವ್ಯಕಾಶಿ ಕಾರ್ಯಕ್ರಮದ ರಾಜ್ಯ ಸಂಚಾಲಕ ಅಮರನಾಥ್ ಪಾಟೀಲ್ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಕಾಶಿ ವಿಶ್ವನಾಥ ಸ್ಥಳವನ್ನು ಅಭಿವೃದ್ಧಿಪಡಿಸುವ ಕಾರ್ಯಕ್ಕೆ ಮೋದಿಯವರು ದೂರದೃಷ್ಟಿಯ ಯೋಚನೆಯಿಂದ ಮುಂದಾಗಿದ್ದಾರೆ. ಕಾರ್ಯಕ್ರಮದಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಪ್ರಕಾಶ್ ನಡ್ಡಾ, ಬಿಎಲ್ ಸಂತೋಷ್, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಸೇರಿದಂತೆ ಬಿಜೆಪಿ ಆಡಳಿತದಲ್ಲಿ ಇರುವ ರಾಜ್ಯಗಳ ಮುಖ್ಯಮಂತ್ರಿಗಳು ಸೇರಿದಂತೆ ಪಕ್ಷದ ಮುಖಂಡರುಗಳು ಭಾಗಿಯಾಗಲಿದ್ದಾರೆ. ಜಿಲ್ಲೆಯ 11 ಸ್ಥಳಗಳಲ್ಲಿ ಪ್ರದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. 59 ಮಹಾಶಕ್ತಿ ಕೇಂದ್ರಗಳು, ಮಂಡಲಗಳ ಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ. ನಗರದ ನೀಲಕಂಠೇಶ್ವರ ದೇವಸ್ಥಾನ, ಸೋಮವಾರಪೇಟೆ ಮಠ, ಈಶ್ವರ ದೇವಸ್ಥಾನ ಸೇರಿದಂತೆ 11 ದೇವಸ್ಥಾನಗಳಲ್ಲಿ ಸ್ವಚ್ಛತೆಯೊಂದಿಗೆ ಪ್ರದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗುತ್ತದೆ. ಸಾರ್ವಜನಿಕರು ಕಾರ್ಯಕ್ರಮ ವೀಕ್ಷಣೆ ಮಾಡುವ ಮೂಲಕ ವಾರಣಾಸಿ ಬದಲಾವಣೆಯನ್ನು ಗಮನಿಸಬೇಕೆಂದು ಮನವಿ ಮಾಡಿದರು. ಪ್ರಾಚೀನ ಹಾಗೂ ಧಾರ್ಮಿಕ ಮಹತ್ವವುಳ್ಳಂತ ಕಾಶಿ ವಾರಣಾಸಿ ಅಂತ ನಾವೇನಂತೀವೋ ಆ ಕಾಶಿ ನಗರದಲ್ಲಿರುವಂತ 12 ಜ್ಯೋತಿರ್ಲಿಂಗಗಳ ಪೈಕಿ ಅತ್ಯಂತ ಪ್ರಮುಖ, ಅತ್ಯಂತ ಪವಿತ್ರ ಜ್ಯೋತಿರ್ಲಿಂಗ ಶ್ರೀ ಕಾಶಿ ವಿಶ್ವನಾಥ್. ಈ ಕಾಶಿ ವಿಶ್ವನಾಥ್ ಧಾಮ್ ಇದನ್ನ ಮಾನ್ಯ ಮೋದಿಜಿಯವರು ಅವ್ರು ಮೊದಲನೇ ಬಾರಿಗೆ ವಿಶ್ವನಾಥ್ ವಾರಣಾಸಿಯಿಂದ ಸಂಸದ್ಗೆ ಪ್ರವೇಶ ಮಾಡಿದಾಗ, ಅಲ್ಲಿ ಚುನಾವಣೆ ನಿಂತಾಗ ಅವ್ರು ಒಂದು ಮಾತು ಹೇಳಿದ್ರು, ಮುಜೆ ಮಾ ಗಂಗಾನೇ ಬುಲಾಯ ಅಂತ ಹೇಳಿದ್ರು. ಹೀಗಾಗಿ ಇವತ್ತಲ್ಲಿ ಬಹಳಷ್ಟು ಬದಲಾವಣೆಗಳನ್ನ ನಾವು ಕಾಣ್ತಾ ಇದ್ದೀವಿ. ಅದ್ರ ಜೊತೆ ಅತ್ಯಂತ ಮಹತ್ವವಾದಂತ ಒಂದು ಮೈಲಿಗಲ್ ಅಂತಂದ್ರೆ ಇದು ಕಾಶಿ ವಿಶ್ವನಾಥ್ ಧಾಮದ ಪುನರುತ್ಥಾನ ಕಾರ್ಯಕ್ರಮ. ಇದನ್ನ ಮೊದಲ ಬಹುಶಃ ಯಾರು ಹೋದವ್ರು ನೋಡಿದ್ರೆ ನೋಡ್ಬೋದು. ನಾನು ಸುಮ್ಮನೆ ಒಂದು ಇದ್ರಲ್ಲಿ ತಂದಿದ್ದೀನಿ ಫೋಟೋ. ಮೊದ್ಲಿದ್ ಯಾವ ತರ ಇತ್ತು, ಕಂಜೆಷನ್, ಸಣ್ಣ ಸಣ್ಣ ಲೇನ್ಗಳು, ಗಲ್ಲಿಗಳು, ಅದರ ಒಳಗೆ ಕೆಲವು ಹಲವಾರು ದೇವಾಲಯಗಳು, ದೇವಸ್ಥಾನಗಳು ಅಡುಗು ಹೋಗಿದ್ವು. ಇವತ್ತು ಅಂಥದನ್ನ ಬಹಳ ವ್ಯವಸ್ಥಿತವಾಗಿ ಒಂದು ಯೋಜನೆ ಮಾಡಿ ಗಂಗೆ ತಟದಿಂದ ನೇರವಾಗಿ ಕಾಶಿ ವಿಶ್ವನಾಥ ದರ್ಶನ ಮಾಡಕ್ಕೆ ಬಹಳ ಅದ್ಭುತವಾದಂತಹ ಒಂದು ಈ ಕೆಲಸ ಕಾರ್ಯಗಳು, ಪುನರುತ್ಥಾನ ಕಾರ್ಯ ಅಂತ ಮೋದಿಜಿಯವರ ಒಂದು ಯೋಜನೆ ಪ್ರಕಾರ ಇವತ್ತು ಆಗ್ತಾ ಇದೆ. ಇವತ್ತು ಆ ಕಾರ್ಯಕ್ರಮ, ಅದರ ಲೋಕಾರ್ಪಣೆ 13ನೇ ಡಿಸೆಂಬರ್ ನಮ್ಮ ಜನಪ್ರಿಯ ಪ್ರಧಾನಮಂತ್ರಿಗಳಾದಂತಹ ಯಶಸ್ವಿ ಪ್ರಧಾನಮಂತ್ರಿಗಳಾದಂತಹ ಮಾನ್ಯ ನರೇಂದ್ರ ಮೋದಿಜಿಯವರ ಅಮೃತ ಹಸ್ತದಿಂದ ಅದು ಲೋಕಾರ್ಪಣೆ ಆಗ್ಲಿಕ್ಕೆ ಹೋಗ್ತಾ ಇದೆ. ಶಿವನ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದು ಅತ್ಯಂತ ಪುರಾತನ ಕಾಶಿ ವಿಶ್ವನಾಥ ಇದರ ಲೋಕಾರ್ಪಣೆ 13ನೇ ಡಿಸೆಂಬರ್. ಮತ್ತೆ ಈ ಸಂದರ್ಭದಲ್ಲಿ ಧರ್ಮಾಚಾರ್ಯರು ಸೇರಿದಂತೆ ಹೆಚ್ಚಿನ ಸಂಖ್ಯೆಯ ಭಕ್ತರು, ಸಾಧು ಸಂತರು, ಬುದ್ಧಿಜೀವಿಗಳು, ವಿವಿಧ ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಉತ್ತರ ಪ್ರದೇಶದ ಮುಖ್ಯಮಂತ್ರಿ, ಈ ತರ ಆ ಮಹಾಕಾರ್ಯದಲ್ಲಿ ಸಾಕಷ್ಟು ಪ್ರಮುಖ ರಾಷ್ಟ್ರದ ಪ್ರಮುಖ ಸಾಧು ಸಂತರು, ಮಠಾಧೀಶರು ಅಲ್ಲಿ ಆ ಒಂದು ಐತಿಹಾಸಿಕ ಕಾರ್ಯಕ್ರಮದ ವೀಕ್ಷಣೆಗಾಗಿ ಅಲ್ಲಿ ಸೇರ್ತಾ ಇದ್ದಾರೆ. ಇದರ ಜೊತೆ ಇವತ್ತು ಈ ಐತಿಹಾಸಿಕ ಮತ್ತೆ ಅಭೂತಪೂರ್ವ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಶ್ರೀ ಜಗತ್ ಪ್ರಕಾಶ್ ನಡ್ಡಾಜಿಯವರು ಪಕ್ಷದ ಮಟ್ಟದಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ನಾವು ಆಯೋಜನೆ ಮಾಡಿದ್ವಿ. ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಬಸವರಾಜ ಬೊಮ್ಮಾಯಿಜಿಯವರ ಒಂದು ಮುಂದಾಳತ್ವದಲ್ಲಿ ಈ ಕಾರ್ಯಕ್ರಮಗಳು 1 ತಿಂಗಳು ಇಡೀ ದೇಶಾದ್ಯಂತ ನಡೀತಾ ಇದೆ. ಅಂದ್ರೆ 13 ಡಿಸೆಂಬರ್ 2021ಕ್ಕೆ ಪ್ರಾರಂಭ ಆದ್ರೆ ಮಕರ ಸಂಕ್ರಾಂತಿ 14ನೇ ಜನವರಿವರೆಗೆ ಇದು ಮುಂದುವರಿಸ್ತಾರೆ. ಈ ತರ ಇವತ್ತು ಡಿಸೆಂಬರ್ 13ರಂದು ಎಲ್ಲಾ ಜ್ಯೋತಿರ್ಲಿಂಗ ಕೇಂದ್ರಗಳಲ್ಲಿ ಒಂದು ಮಹತ್ವದ ಸಮಾರಂಭ ಈ ಕಾರ್ಯಕ್ರಮ ನಡೀಲಿಕ್ಕೆ ಹೋಗ್ತಾ ಇದೆ. ಸುಮಾರು ದೇಶಾದ್ಯಂತದಲ್ಲಿ ಬೃಹತ್ ಪ್ರಮಾಣದ LED ಪರದೆಗಳು ಹಾಕಿ, ಅಂದ್ರೆ ಸ್ಕ್ರೀನ್ಗಳು, ಟಿವಿ ಹಾಕಿ ಅದನ್ನ ಲೈವ್ ಈ ದಿವ್ಯ ಕಾಶಿ ಭವ್ಯ ಕಾಶಿ ಅನ್ನೋ ಇದಕ್ಕೆ ಹೆಡ್ಲೈನೇ ಅದೇ ಕೊಟ್ಟಾರ, ದಿವ್ಯ ಕಾಶಿ ಭವ್ಯ ಕಾಶಿ ಪರದೆಗಳ ಮೇಲೆ ಇದನ್ನ ಆ ಐತಿಹಾಸಿಕ ಕಾರ್ಯಕ್ರಮವನ್ನ ಸ್ಥಳೀಯ ಸಂತ ಮಹಾತ್ಮ ಮಠಾಧೀಶರಿಗೆ, ಸ್ಥಳೀಯ ಎಲ್ಲ ಮುಖಂಡರಿಗೆ ಆ ಒಂದು ಕಾರ್ಯಕ್ರಮವನ್ನ ವೀಕ್ಷಣೆಗಾಗಿ ವ್ಯವಸ್ಥೆಗಳನ್ನ ನಾವು ಮಾಡ್ತಾ ಇದ್ದೀವಿ.
ಅದ್ರ ಜೊತೆ ಇವತ್ತು ಗೌರವಾನ್ವಿತ ಪ್ರಧಾನಿಯವರ ಈ ಕಾರ್ಯಕ್ರಮಗಳು ಎಲ್ಲ ಪ್ರಮುಖತೆ. ನಾವು ನಮ್ಮ ಇದರಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 7-8 ಸ್ಥಳಗಳಲ್ಲಿ ಈ ಮಠಗಳನ್ನ ಅಥವಾ ದೇವಾಲಯಗಳನ್ನ ಗುರುತಿಸಿ ಅವುಗಳನ್ನ ಸ್ವಚ್ಛತಾ ಮಾಡುವಂತ ಕಾರ್ಯಕ್ರಮ, ಮತ್ತೆ ಅಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮ ವೀಕ್ಷಣೆ ಮತ್ತೆ ಸಂತ ಮಹಾತ್ಮ ಮಠಾಧೀಶರಿಗೆ ಕರೆದು ಆ ಕಾರ್ಯಕ್ರಮವನ್ನ ಪ್ರಮುಖರಿಗೆ ಕರೆಸಿ ಆ ಕಾರ್ಯಕ್ರಮ ವೀಕ್ಷಣೆ ಮತ್ತೆ ಅದ್ರ ಬಗ್ಗೆ ಚಿಂತನೆ ಮಾಡುವಂತ ಕಾರ್ಯಕ್ರಮವನ್ನ ನಾನು ಇವತ್ತಿನ ದಿವಸ ಹಮ್ಮಿಕೊಂಡಿದ್ದೀನಿ. ಈ ನಿಟ್ಟಿನಲ್ಲಿ ಒಂಥರ ಇಡೀ ವಾರಣಾಸಿ ಒಂದು ದೀಪಾವಳಿ ಯಾವ ತರ ಮಾಡ್ತೀವಿ ಮನೆ ಮನೆ, ಆ ತರ ಒಂದು ವಾರಣಾಸಿ ಒಂದು ಇದರಿಂದ ಅಲಂಕಾರ ಮಾಡಿ ದೀಪೋತ್ಸವ ಇರಬಹುದು ಅಥವಾ ಇವತ್ತು ಗಂಗೆಯ ಈ ಆರತಿ ಇರಬಹುದು, ಮತ್ತೆ ಈ ತರ ಇಡೀ ವಾರಣಾಸಿ ನಗರವನ್ನ ಅತ್ಯಂತ ಸುಂದರವಾಗಿ ಅಲಂಕಾರ ಮಾಡಿ ಒಂದು ಹಬ್ಬದ ವಾತಾವರಣ, ಒಂದು ದೀಪಾವಳಿ ವಾತಾವರಣ ಅಲ್ಲಿ ಇವತ್ತು ಆಗ್ತಾ ಇದೆ. ಅದ್ರ ಜೊತೆ ಇಡೀ ರಾಷ್ಟ್ರದಲ್ಲಿ ಕೂಡ ಈ ಕಾರ್ಯಕ್ರಮವನ್ನ ಒಂದು ಭವ್ಯ ರೂಪದಲ್ಲಿ ನಾವು ಮಾಡ್ತಾ ಇದ್ವಿ. ಇವತ್ತು ಲೇಸರ್ ಶೋ ಇರ್ಬೋದು, ಪಟಾಕಿಗಳು, ಈ ತರ ಎಲ್ಲ ಒಂಥರ ದೀಪಾವಳಿಯಲ್ಲಿ ನಾವು ಯಾವ ತರ ಮಾಡ್ತೀವಲ್ಲ. ಈ ಸಂದರ್ಭದಲ್ಲಿ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್, ನಗರ ಅಧ್ಯಕ್ಷ ಬಿ ಗೋವಿಂದ್, ಕಾರ್ಯಕ್ರಮದ ಸಂಚಾಲಕ ಶರಣಪ್ಪ ನಕುಂಡಿ, ಆರ್ಡಿ ಅಧ್ಯಕ್ಷ ವೈ ಗೋಪಾಲ್ ರೆಡ್ಡಿ ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷರ ಚುನಾವಣೆ 2021 ತಮ್ಮ ಅಮೂಲ್ಯವಾದ ಮತವನ್ನು ನನಗೆ ನೀಡಿ ಆಶೀರ್ವದಿಸಿ. ಅಭ್ಯರ್ಥಿ ರಘುನಾಥ್ ಎಸ್. ಚುನಾವಣಾ ದಿನಾಂಕ 12/12/2021 ಭಾನುವಾರ ಬೆಳಗ್ಗೆ 10 ರಿಂದ ಮಧ್ಯಾಹ್ನ 3 ಗಂಟೆವರೆಗೆ. ರಾಯಚೂರು ಕೇಂದ್ರ ಶ್ರೀ ಶಾರದಾ ವಿದ್ಯಾನಿಕೇತನ, ಬೋಳಮನದೊಡ್ಡಿ ರಸ್ತೆ, ಎನ್ಜಿಒ ಕಾಲೋನಿ, ರಾಯಚೂರು. ಜಗನ್ನಾಥ್ ಕುಲಕರ್ಣಿ, ವಕೀಲರು, ನಿರ್ದೇಶಕರು, ಕರ್ನಾಟಕ ರಾಜ್ಯ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ, ಬೆಂಗಳೂರು. ಗುರುರಾಜ್ ಆಚಾರ್ಯ ಜೋಶಿ, ನಗರ ಅಧ್ಯಕ್ಷರು, ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ. ಶ್ಯಾಮ ಆಚಾರ್ಯ ಪಂಚಮುಖಿ, ಗ್ರಾಮಾಂತರ ಅಧ್ಯಕ್ಷರು, ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ. ಶ್ರೀ ಶಿರಡಿ ಸಾಯಿಬಾಬಾ ಸೇವಾ ಚಾರಿಟೇಬಲ್ ಟ್ರಸ್ಟ್, ರಾಯಚೂರು. ಓಂ ಸಾಯಿ ಧ್ಯಾನ ಮಂದಿರ. ಶ್ರೀ ಶಿರಡಿ ಸಾಯಿಬಾಬಾ ಅವರ ಪಾದುಕೆ ಮತ್ತು ಕಾಪ್ನಿ ದರ್ಶನ. ಸಾಯಿಬಾಬರ ಜೊತೆಯಲ್ಲಿ ಇದ್ದ ಅಗ್ರಗಣ್ಯ ಭಕ್ತರಾದ ಶ್ರೀ ಮಹಲ್ಸ್ಪತಿ ಇವರ ಬಳಿ ಇದ್ದ ಬಾಬಾ ಅವರ ಪಾದುಕೆ ಮತ್ತು ಕಾಪ್ನಿಯನ್ನು ಶ್ರೀ ಮಹಲ್ಸ್ಪತಿಯವರು ಮರಿಮೊಮ್ಮಗ ರಾಯಚೂರಿಗೆ ತರುತ್ತಿದ್ದು, ಇದರ ದರ್ಶನವನ್ನು ಸಾರ್ವಜನಿಕರು ಪಡೆದುಕೊಂಡು ಬಾಬರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ದತ್ತ ಜಯಂತಿಯಂದು ದ್ವಾರಕಾ ಮಾಯಿ ದುನಿ ಉದ್ಘಾಟನೆ ಸಮಾರಂಭ ದಿನಾಂಕ 18/12/2021 ಬೆಳಗ್ಗೆ 6 ಗಂಟೆಗೆ. ಸಾರ್ವಜನಿಕರ ದರ್ಶನಕ್ಕಾಗಿ ದಿನಾಂಕ 16 ಮತ್ತು 19 ಡಿಸೆಂಬರ್ 2021 ಬೆಳಗ್ಗೆ 6 ರಿಂದ ಸಂಜೆ 7 ಗಂಟೆಯವರೆಗೆ. ಸ್ಥಳ ಓಂ ಸಾಯಿ ಧ್ಯಾನ ಮಂದಿರ, ರಾಯಚೂರು. ಶ್ರೀ ಶಿರಡಿ ಸಾಯಿ ಬಾಬಾ ಅವರ ಪಾದುಕೆ ಮತ್ತು ಕಾಪ್ನಿಯನ್ನು ತಮ್ಮ ಮನೆಯಲ್ಲಿ ಪೂಜೆ ಮಾಡಿಸಲು ಇಚ್ಛಿಸುವ ಭಕ್ತಾದಿಗಳು ದಿನಾಂಕ 10/12/2021 ಒಳಗೆ ಹೆಸರು ನೋಂದಾಯಿಸಲು ಶ್ರೀ ಸಾಯಿ ಮಂದಿರಕ್ಕೆ ಸಂಪರ್ಕಿಸಬೇಕಾಗಿ ವಿನಂತಿ. ಸರ್ವರಿಗೂ ಹಾರ್ದಿಕ ಸುಸ್ವಾಗತ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಾಯಿ ಕಿರಣ್ ಆದೋನಿ, ಅಧ್ಯಕ್ಷರು. ಮೊಬೈಲ್ 9164000600 7611993999. ಸ್ಥಳ ರಂಗಮಂದಿರ ಹಿಂಭಾಗ, ಕೇಂದ್ರ ಗ್ರಂಥಾಲಯ ಹತ್ತಿರ, ಸಾರ್ವಜನಿಕ ಉದ್ಯಾನವನ ಹಿಂಭಾಗ, ಉದಯನಗರ, ರಾಯಚೂರು. ನಿಮ್ಮ ನೆನಪಿನಲ್ಲಿ ಉಳಿಯಬೇಕೆ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600 ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ. ಎಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಮೊಬೈಲ್ 9483770202. ನಿಮ್ಮ ಸ್ವಂತ ರಾಯಚೂರಿನೊಂದಿಗೆ ನಿಮ್ಮ ಬಂಧವನ್ನು ಬಿಡದೆ ವರ್ಲ್ಡ್ ಕ್ಲಾಸ್ ಗೇಟೆಡ್ ಕಮ್ಯುನಿಟಿ ವಿಲಾಗಳಲ್ಲಿ ವಾಸಿಸಲು ಬಯಸುತ್ತಿದ್ದೀರಾ? ಅಂತಹ ಮಹಾ ವಿಲಾಗಳಿಗೆ
ಬೆಂಗಳೂರಿನ ಕಡೆಗೆ ನೋಡುತ್ತಿದ್ದ ಆ ದಿನಗಳು ಹೋದವು. ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. ಹನುಮಂತನ ತಿಲಕವನ್ನು ಹೋಲುವ ಕಲಾತ್ಮಕವಾಗಿ ರೂಪಿಸಿದ ಸೊಗಸಾದ ಪ್ರವೇಶ ದ್ವಾರ. ವಿಲಾಗಳು ಮಾತ್ರವಲ್ಲದೆ ಭೂಮಿಯು 100% ವಾಸ್ತುವನ್ನು ಅನುಸರಿಸುತ್ತದೆ. ಅದು ನಿಮ್ಮ ಜೀವನಕ್ಕೆ ಹೆಚ್ಚಿನ ಆನಂದವನ್ನು ನೀಡುತ್ತದೆ. ಸುಖಮಯ ಜೀವನಕ್ಕಾಗಿ ತಂದಿರುವ ವಿಶೇಷಗಳು: ಪವರ್ ಬ್ಯಾಕಪ್ ಇನ್ ಕಾಮನ್ ಏರಿಯಾಸ್, ಚಿಲ್ಡ್ರನ್ ಪ್ಲೇ ಏರಿಯಾ, ವರ್ಲ್ಡ್ ಕ್ಲಾಸ್ ಮಿನಿ ಬ್ಯಾಂಕ್ವೆಟ್ ಹಾಲ್, ಗೆಸ್ಟ್ ರೂಮ್ಸ್, ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ, ಡ್ರೈನೇಜ್ ಸಿಸ್ಟಮ್ ಹಾಗೂ ನಿತ್ಯ ವ್ಯಾಯಾಮಕ್ಕಾಗಿ ಸ್ವಿಮ್ಮಿಂಗ್ ಪೂಲ್, ಜಿಮ್ ಮತ್ತು ಶಟಲ್ ಕೋರ್ಟ್ ಸೌಲಭ್ಯವೂ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ 24/7 ಸೆಕ್ಯೂರಿಟಿ ಮತ್ತು ಸೋಲಾರ್ ಫೆನ್ಸಿಂಗ್ ನಿಮ್ಮ ಭದ್ರತೆಗಾಗಿ. ನಿಮ್ಮ ತಾಯಿಯ ಮಡಿಲು ರಾಯಚೂರಿನಲ್ಲಿ ವಿಶ್ವ ದರ್ಜೆಯ ಜೀವನವನ್ನು ಪಡೆಯಲು ಸಂಪರ್ಕಿಸಿ. ಕರ್ನಾಟಕ ಸರ್ಕಾರದಿಂದ ಅನುಮೋದನೆಗೊಂಡಿರುವ ಮೊದಲನೇ ರೇರಾ ಪ್ರಾಜೆಕ್ಟ್ ನಿಮ್ಮ ರಾಯಚೂರಿನಲ್ಲಿ. ದೂರವಾಣಿಗಳು 9448982828 8147283563 8147284561. कड़ाईचूर MS फंक्शन हॉल शादी ब्याह, एंगेजमेंट, बर्थडे पार्टी और दूसरे फंक्शंस अदर प्रोग्राम्स के लिए काफी बड़ी जगह में बनाया गया है, जिसमें फंक्शन बहुत ही सहूलत के साथ किया जा सकता है। अपने फंक्शन को पुरसुकून और आलिशान तरीके से मनाने के लिए आज ही बुक कराएं। कड़ाईचूर MS फंक्शन हॉल नियर हबीबिया मस्जिद, LBS नगर, चंद्रबंडा रोड, रायचूर। ಕಡೈಚೂರ್ MS ಫಂಕ್ಷನ್ ಹಾಲ್, LBS ನಗರ್, ಚಂದ್ರಬಂಡ ರೋಡ್, ರಾಯಚೂರು. ನಮ್ಮಲ್ಲಿ ಎಲ್ಲಾ ಧರ್ಮದವರ ಶುಭ ಕಾರ್ಯಗಳು ನಡೆಯುತ್ತವೆ. ನಮ್ಮಲ್ಲಿ ಕೇವಲ 25,000 ರೂಪಾಯಿಗಳಿಗೆ 12 ಗಂಟೆ ಬಾಡಿಗೆಗೆ ಕೊಡಲಾಗುತ್ತದೆ. ಇದರಲ್ಲಿ ಡೆಕೋರೇಷನ್, ಅಡುಗೆಯ ಎಲ್ಲಾ ಸಾಮಗ್ರಿ ಮತ್ತು ನೀರಿನ ವ್ಯವಸ್ಥೆ ಮಾಡಿಕೊಡಲಾಗುತ್ತದೆ. ಕೂಡಲೇ ಬುಕಿಂಗ್ ಆಗಿ ಸಂಪರ್ಕಿಸಿ. ಕಡೈಚೂರ್ MS ಫಂಕ್ಷನ್ ಹಾಲ್, LBS ನಗರ್, ಚಂದ್ರಬಂಡ ರೋಡ್, ರಾಯಚೂರು. ಮೊಬೈಲ್ ನಂಬರ್ 90361035528 973119098. Just for you, just for kids toys, it's all about babies. ಪ್ರಪ್ರಥಮ ಬಾರಿಗೆ ನಮ್ಮ ರಾಯಚೂರು ನಗರದಲ್ಲಿ ಹುಟ್ಟಿದ ಮಗುವಿಗೂ ಮತ್ತು ಮಕ್ಕಳಿಗೆ ಬೇಕಾಗುವ ಆಟಿಕೆಗಳು, ಡ್ರೆಸ್ಗಳು, ಕಾಸ್ಮೆಟಿಕ್ಗಳು, ಇನ್ನೂ ಅನೇಕ ರೀತಿಯ ವಸ್ತುಗಳು ಸಿಗುತ್ತವೆ. New born ethnic, round pads, body suit, night suit, day wear, knee pad, cribs or swings, mosquito net, blanket, cotton and fleece, cradle with cot, high chair, play game and play mat, walker, musical walker, rocking chair, storybook, newborn soft toys, garden swing, bathtub, bath towel, shampoo shade, powder puff, soap box, nappy rash cream, push chair, strollers, carry coat, carry seat, baby carrier, twin spot, baby tricycles, baby riders, toy car, bikes, diaper bag, tie pants, plastic sheet with cotton mat, plastic sheet cot size, baby sleeping bag. Visit Just for you, just for kids toys, Arab Mohalla Circle near Suraksha Hospital, Lal Pahadi, Raichur. Mobile 939551433. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನೂ ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನೂ ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123535366. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ.
ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ ಸ್ಥಾನಕ್ಕೆ ಡಿಸೆಂಬರ್ 12ರಂದು ನಡೆಯಲಿರುವ ಚುನಾವಣೆಯಲ್ಲಿ ಬ್ರಾಹ್ಮಣ ಸಮುದಾಯ ಮತದಾರರು ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿರುವ ರಘುನಾಥ್ ಎಸ್ ಇವರಿಗೆ ಮತ ನೀಡಿ ಒಗ್ಗಟ್ಟು ಪ್ರದರ್ಶಿಸುವಂತೆ ಮಹಾಸಭಾ ಮಾಜಿ ಅಧ್ಯಕ್ಷ ಜಗನ್ನಾಥ್ ಕುಲಕರ್ಣಿ ಹೇಳಿದರು. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ ಸ್ಥಾನಕ್ಕೆ ಡಿಸೆಂಬರ್ 12ರಂದು ನಡೆಯಲಿರುವ ಚುನಾವಣೆಯಲ್ಲಿ ಬ್ರಾಹ್ಮಣ ಸಮುದಾಯ ಮತದಾರರು ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿರುವ ರಘುನಾಥ್ ಎಸ್ ಇವರಿಗೆ ಮತ ನೀಡಿ ಒಗ್ಗಟ್ಟು ಪ್ರದರ್ಶಿಸುವಂತೆ ಮಹಾಸಭಾ ಮಾಜಿ ಅಧ್ಯಕ್ಷ ಜಗನ್ನಾಥ್ ಕುಲಕರ್ಣಿ ಹೇಳಿದರು. ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಇಲ್ಲಿಯವರೆಗೆ ಮಹಾಸಭಾ ಕೆಲವರಿಗೆ ಸೀಮಿತವಾಗಿತ್ತು. ಅಧ್ಯಕ್ಷ ಸ್ಥಾನ ನಿಂತವರಲ್ಲಿ ಬಹುತೇಕರು ಅನೇಕ ಸಹಕಾರಿ ಬ್ಯಾಂಕ್ಗಳ ಅಕ್ರಮದ ಆರೋಪ ಎದುರಿಸುತ್ತಿದ್ದಾರೆ. ಅಶೋಕ್ ಕಾರ್ನಳ್ಳಿ, ಶ್ರೀಕಾಂತ್ ಸೇರಿದಂತೆ ಅನೇಕರು ಸ್ಪರ್ಧಿಸಿದ್ದರು. ಅವರು ಮಾಡಿರುವ ಅಕ್ರಮಗಳಲ್ಲಿ ಭಾಗಿಯಾಗಿರುವ ಆರೋಪದ ಹಿನ್ನೆಲೆಯಲ್ಲಿ ಪಾರದರ್ಶಕ ಹಾಗೂ ಶುದ್ಧ ಹಸ್ತರಾದ ರಘುನಾಥ್ ಇವರಿಗೆ ಬೆಂಬಲಿಸಲು ಸಮುದಾಯ 44 ಉಪ ಪಂಗಡಗಳ ಜನರು ನಿರ್ಧರಿಸಿ ಬೆಂಬಲಿಸಿದ್ದಾರೆ. ಸರಿಸುಮಾರು 3,700 ಕೋಟಿ ರೂಪಾಯಿ ಅಕ್ರಮದ ಆರೋಪ ಕೇಳಿಬಂದಿರುವ ಹಿನ್ನೆಲೆಯಲ್ಲಿ ಮಹಾಸಭಾದ ಅಧ್ಯಕ್ಷ ಸ್ಥಾನಕ್ಕೆ ಸೂಕ್ತ ವ್ಯಕ್ತಿಯನ್ನು ಆಯ್ಕೆ ಮಾಡಬೇಕಿದೆ. ಡಿಸೆಂಬರ್ 12ರಂದು ನಗರದ ಶಾರದಾ ವಿದ್ಯಾನಿಕೇತನ ಮತಕೇಂದ್ರದಲ್ಲಿ ನಡೆಯಲಿರುವ ಚುನಾವಣೆಯಲ್ಲಿ ಮತದಾರರು ಆಗಮಿಸಿ ರಘುನಾಥ್ ಇವರನ್ನು ಬೆಂಬಲಿಸುವಂತೆ ಮನವಿ ಮಾಡಿದರು. 2021ರ ಚುನಾವಣೆ ಪ್ರತಿ 3 ವರ್ಷಕ್ಕೊಮ್ಮೆ ಚುನಾವಣೆ ನಡೀತಾ ಇದೆ. ದಿನಾಂಕ 12/12/2021ರಂದು ನಮ್ಮ ಇಡೀ ಡಿವಿಷನ್ ಕರ್ನಾಟಕದಲ್ಲಿ 4 ವಿಭಾಗದಲ್ಲಿ ಒಂದು ವಿಭಾಗ ಮಾಡಿದ್ದಾರೆ. ವೋಟ್ ಎನ್ರೋಲ್ಮೆಂಟ್ ಸ್ವಲ್ಪ ಕಡಿಮೆ ಇರುತ್ತೆ. ಈಗ ಒಂದೊಂದು ಜಿಲ್ಲೆಯಲ್ಲಿ 100 ಇದ್ದಾರೆ. ನಮ್ಮ ರಾಯಚೂರಿನಲ್ಲಿ ಹೈಯೆಸ್ಟ್ 475 ವೋಟ್ ಇರುತ್ತೆ. ಮತದಾನ ಕೇಂದ್ರ ಸ್ಥಳವನ್ನು ನಾವು ರಾಯಚೂರು ಇದರಲ್ಲಿ ಆಯ್ಕೆ ಆಗಿರೋದು. ನಮ್ಮದು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು KKBMSನ ಸದಸ್ಯರಿರೋದ್ರಿಂದ ಆ ಒಂದು ಚುನಾವಣೆ ಸಂಬಂಧ ಸಂಕ್ಷಿಪ್ತವಾಗಿ ಹೇಳ್ತೀವಿ. ಈ ಒಂದು ಪಕ್ಷ ಮಾಡಿದ್ದು 1972 ಪ್ರಾರಂಭ ಆಯಿತು. ಆದಮೇಲೆ ಇವತ್ತಿನ ತನಕ ಹಿರಣ್ಣಯ್ಯವರು ಇದನ್ನು ಸ್ಥಾಪನೆ ಮಾಡಿದರು. ಸ್ಥಾಪನೆ ಮಾಡಿದ ಮೇಲೆ ನಡೀತಾ ಬಂತು. ಫೈನಲ್ ಏನಪ್ಪ ಅಂದರೆ ಸುಮಾರು 1972ದಾಗ ಜನರಿಗೆ ಯಾರಿಗೆ ಅಷ್ಟು ಅವೇರ್ನೆಸ್ ಇದ್ದಿಲ್ಲ ಬೈಲ ಬಗ್ಗೆ. ಏನೋ ಮಾಡಿದ್ರು, ಹಳೆ ಮಂದಿ ಎಲ್ಲ ಸೀರಿಯಸ್ ಬಂದು ಆಗ್ತಾ ಬಂದರು. ಈಗ 3 ವರ್ಷದಿಂದ KN ವೆಂಕಟನಾರಾಯಣನವರು ಅದರ ಒಂದು ಅಧ್ಯಕ್ಷರಾದರು. ನಾವು ಅದರ ಸದ್ಯ ರಾಯಚೂರು ಜಿಲ್ಲೆಯಿಂದ ರಾಷ್ಟ್ರ ಬರ್ತಾ ಸಮಾಜವನ್ನು ನಡೆಸೋದು ವ್ಯಕ್ತಿ ಒಳ್ಳೆ ಪ್ರಚಾರಿತ್ರ ಅಂತ ತಿಳ್ಕೊಂಡು ನಾವೆಲ್ಲರೂ ಒಂದು ಸೈಡ್ ಮಾಡಿ ನಮ್ಮ ಜಿಲ್ಲೆಯಿಂದಲೂ ಹೈಯೆಸ್ಟ್ ವೋಟನ್ನು ಅವ್ರಿಗೆ ಕೊಟ್ಟು ನಾವು ಚುನಾವಣೆಯಲ್ಲಿ ಆಯ್ಕೆ ಮಾಡಿದ್ವಿ. ಅದ ನಂತರ ಏನಾಯ್ತು ಅಂದರೆ ಈಗಾಗಲೇ ನಿಮ್ಗೆ ಆಲ್ರೆಡಿ ನಿಮ್ಮ ಇವತ್ತು TV9 ರಿಪೋರ್ಟಲ್ಲೇನೋ ಈಗ 2 ಮೊನ್ನೆ FIR ಆಗಿದ್ದು ನ್ಯೂಸನ್ನು ಹಳೆ TV9ನಲ್ಲಿ ವಿಸ್ತಾರ ಆಗಿದ್ದನ್ನು ಈಗಲೇ ವಾಟ್ಸಪ್ನಲ್ಲಿ ಹರಿದಾಡ್ತಾ ಇದೆ. ಅವರೆಲ್ಲ ಏನು ಮಾಡಿದ್ರು, ಒಂದು ನಮ್ಮ ರಾಘವೇಂದ್ರ ಕೋಆಪರೇಟಿವ್ ಬ್ಯಾಂಕ್, ವಶಿಷ್ಠ ಕೋಆಪರೇಟಿವ್ ಬ್ಯಾಂಕ್, ವಿಶ್ವೇಶ್ವರಯ್ಯ ಕೋಆಪರೇಟಿವ್ ಬ್ಯಾಂಕ್, ಈ ನಮ್ಮ ಸಮಾಜದ 44 ಸದಸ್ಯರಾಗಿದ್ದೀವಲ್ಲ, ಈ ಸದಸ್ಯರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸುಮಾರು ಒಂದು 35,000 ಜನರು ಬೆಂಗಳೂರಿನಲ್ಲಿ ರಾಜಾಜಿನಗರ, ಜಯನಗರ, ಪದ್ಮನಾಭನಗರ, ಬಸವನಗುಡಿ ಈ ಕ್ಷೇತ್ರದವೇ ಹೆಚ್ಚಿದ್ದಾರೆ. ಉಳಿದಿದ್ದಾರನ್ನ ನಾವು ರಾಜ್ಯಾದ್ಯಂತ ನಾವು 15,000 ಮಂದಿ ಇದ್ದೀವಿ. ಅವರು ಒಂದು ಬ್ಯಾಂಕ್ ಈ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭೆಯ ಪದಾಧಿಕಾರಿಗಳೇ ಆ 3 ಬ್ಯಾಂಕಿನಲ್ಲಿ ಡೈರೆಕ್ಟ್ಸ್ಗಳಿದ್ರು. ನಮ್ಮವ್ರು ಏನು ಮಾಡಿದ್ರು, ನಮ್ಮವರೇ ಅಲ್ಲಿ ನಿರ್ದೇಶಕರಾಗಿರೋದ್ರಿಂದ, ಬ್ಯಾಂಕಿನ ಅಧ್ಯಕ್ಷರು ಪದಾಧಿಕಾರಿಗಳಿರೋದ್ರಿಂದ ನಮ್ಮ ಹಣ, ನಾವು ಕೊಡುವಂಥ ಹಣ ರಕ್ಷಣೆ ಆಯ್ತು ಅಂತೇಳಿ ನ್ಯಾಷನಲೈಸ್ ಬ್ಯಾಂಕ್ಗಳನ್ನು ಕೊಟ್ಟು ಈ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಹೋಗಿ FDಗಳನ್ನು ಮಾಡಿದರು. FDಗಳು ಮಾಡಿದ್ರು ಎಷ್ಟು? 3,700 ಕೋಟಿ ರೂಪಾಯಿ FDಗಳಿದ್ವು. ಆ 3,700 ಕೋಟಿ ರೂಪಾಯಿ ಏನು ಮಾಡಿಬಿಟ್ಟಿದ್ರು, ಯಾರು ಲೋನ್ ತಗೋತಾರ ಆ ಎಲಿಜಿಬಿಲಿಟಿ ನೋಡಿಲ್ಲ. ಲೋನ್ ಪ್ರತಿಯೊಂದು ಬ್ಯಾಂಕಿಗೆ ಲೋನ್ ಕೊಡ್ಬೇಕಾದ್ರೆ ಲೀಗಲ್ ಅಡ್ವೈಸರ್ಗಳು ಇರ್ತಾರೆ. ಒಪಿನಿಯನ್ ತೊಗೊಂಡು ಪ್ರಾಪರ್ಟಿ ವ್ಯಾಲ್ಯೂಷನ್ಗಳು ಮಾಡಿಸ್ಕೊಂಡು ಕೊಟ್ಬಿಡೋದು. ಇದೇ ಪದಾರ್ಥಗಳು ಇರೋದ್ರಿಂದ ಸುಮಾರು 94 ಮಂದಿ ಡಿಪಾಸಿಟರ್ಸ್ಗೆ ಅವ್ರು ಇಟ್ಟಂಥ ಡಿಪಾಸಿಟ್ ಬರಲಾರ್ಸವಾಗಿ, ಮಕ್ಕಳು ಮದುವೆ ಮಾಡಲಾರ್ದ, ಆರ್ಥಿಕವಾಗಿ ಸಂಕಷ್ಟದಲ್ಲಿ ನೆರಳಿ 94 ಮಂದಿ ಈಗ ಆಲ್ರೆಡಿ ಡೆತ್ ಆಗಿದ್ದಾರೆ. ಸುಸೈಡ್ ಮಾಡ್ಕೊಂಡು ಡೆತ್ ಆಗಿದ್ದಾರೆ, ಬ್ಯಾಂಕಿನ ಹಗರಣದಿಂದ ಡೆತ್ ಆಗಿದ್ದಾರೆ. ಇವೆಲ್ಲ ನಾವು ನೋಡ್ಕೊಂಡ್ವಿ. ಸೀರಿಯಲ್ ನಂಬರ್ 1 ಅಶೋಕ್ ಕಾರ್ನಳ್ಳಿ ಕ್ಯಾಂಡಿಡೇಟು. ಅಶೋಕ್ ಕಾರ್ನಳ್ಳಿ ಅವರು ವಕೀಲ ವೃತ್ತಿಯಲ್ಲಿ ನಂಬರ್ 1 ಇದ್ದಾರೆ. ಅವ್ರ ಮುಂದೆ ನಾವು 2 ಮಾತಾಡೋಂಗಿಲ್ಲ. ಬಟ್ ವಕೀಲ ವೃತ್ತಿ ಮಾಡ್ತಕ್ಕಂಥವ್ರು ಪ್ರತಿದಿನ ಲಕ್ಷಾಂತರ ರೂಪಾಯಿ ಗಳಿಸ್ತಕ್ಕಂಥ ವ್ಯಕ್ತಿ ಸಮಾಜಕ್ಕೆ ಟೈಮ್ ಕೊಡೋಕೆ ಆಗಂಗಿಲ್ಲ. ಇವತ್ತು ಅಖಿಲ ಕರ್ನಾಟಕ ಬ್ರಾಹ್ಮಣ ಸಭಾ ನಾವು ಕೇಂದ್ರ ಸರ್ಕಾರದ ಅನೇಕ ಕಾರ್ಯಗಳನ್ನು ನಾವು ರಾಜ್ಯ ಸರ್ಕಾರದ ಮೇಲೆ ನಾವು ಫೋರ್ಸ್ ಮಾಡಿ ನಾವು ಮಾಡ್ಕೋಬೇಕಾಗ್ತದೆ. ಇದು ಒಂದು 50 ವರ್ಷದ ಸಂಘಟನೆ ಅದ ನಮ್ಮದು. ಏನಾಯ್ತು, 3 ವರ್ಷದಲ್ಲಿ ನಾವು ಎಲೆಕ್ಟ್ ಮಾಡಿದ್ರೆ ಬರೀ ಬ್ಯಾಂಕ್ ರಿಸರ್ವೇಷನ್ ಹೋಗಿ ನಾವು 94 ಮಂದಿಗೆ ಸತ್ತೋಗ್ಬಿಟ್ರು. ಅದು ಯಾರಿಗಂತ ಹೇಳಿಬಿಟ್ಟು ಸಮಾಜದವರು
ಸೀರಿಯಲ್ ನಂಬರ್ 2 30 ವರ್ಷ ಲಕ್ಷ್ಮೀಕಾಂತನವರು ಅವ್ರ ಜೊತೆಗೆ ಇದ್ರು. ಯಾವುದೇ ಅಪರಾಧ ಮಾಡ್ತಾನಂದ್ರೆ ಅಪರಾಧ ಮಾಡೋ ನೋಡ್ಕೊಂಡಿದ್ರೆ ನಾವು ಅಪರಾಧ ಮಾಡಿದಂಗೆ ಅವ್ರ ಜೊತೆಗೆ. ಹಿಂಗಾಗಿ ಅವರು A ಟೀಮ್ B ಟೀಮ್ ಅದ ಸೀರಿಯಲ್ ನಂಬರ್ 1 and 2 ಅವ್ರು ಇರೋದಕ್ಕೆ ನಾವೇ ಮಾಡಿ ಹೊಸ ಅಭ್ಯರ್ಥಿಯಲ್ಲಿ ನಮ್ಮ ಸಮಾಜದ ಬಗ್ಗೆ ಇದು ಮಾಡಿ ಇವ್ರು ಏನು ಮಾಡ್ತಾ ಇದ್ದಾರೆ, ಪ್ರತಿಯೊಬ್ಬ ವ್ಯಕ್ತಿಯಿಂದ 1 ಲಕ್ಷ ಇಂದ 10,000 ರೂಪಾಯಿ 10,000 ನಮ್ಮ ಬ್ರಾಹ್ಮಣ ದಾನಿಗಳಿಂದ ಕಲೆಕ್ಟ್ ಮಾಡಿ 100 ಕೋಟಿ ರೂಪಾಯಿ ಒಂದು ಪ್ರಾಜೆಕ್ಟನ್ನು ನಮ್ಮ ರಘುನಾಥ್ ಎಸ್ ಅವರು ಮಾಡಿ ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ. ಯಾವುದೇ ಸರ್ಕಾರದ ನೆರವು ಬೇಕಾಗಿಲ್ಲ ಅಂತಾರೆ ಅವರು. ನಮ್ಮ ಮಂದಿ ಕೆಲವು ಮಂದಿ ವಿದೇಶದಲ್ಲಿ ಇದ್ದಾರೆ, ಅಂಥವ್ರೆಲ್ಲ ನಾನು ಕಾಂಟ್ರಿಬ್ಯೂಷನ್ ಮಾಡಿಕೊಂಡು ಟೀಮ್ ವರ್ಕ್ ಮಾಡಿ ಫುಲ್ ಟೈಮ್ ಸಮಾಜಕ್ಕೆ ನಾನು ಸೇವೆ ಸಲ್ಲಿಸ್ತೀನಿ ಅನ್ನೋ ಒಂದು ಭಾವನೆಯಿಂದ ಇವತ್ತು ಅವ್ರು ಬಂದಿದ್ದಾರೆ. ಅಲ್ಲಿ ಸಂಘ ಪರಿವಾರದ ಅಭ್ಯರ್ಥಿ ಮತ್ತು ಭಾರತೀಯ ಜನತಾ ಪಕ್ಷದ ಬೆಂಗಳೂರು ಜಿಲ್ಲೆಯ ಸಂಘಟನಾ ಕಾರ್ಯದರ್ಶಿಗಳಾಗಿ ಅವರು ಸೇವೆ ಸಲ್ಲಿಸ್ಯಾರ. ಆ ಒಂದು ಹಿನ್ನೆಲೆ ಇರೋದ್ರಿಂದ ನಮಗೆಲ್ಲರಿಗೂ ಈ ಭಾಗವನ್ನು ನಾವು ವಿಶ್ವಾಸ ಇಟ್ಟು ಅವರಿಗೆ ನಾವು ಬೆಂಬಲ ಕೊಡಬೇಕು ಅಂತೇಳಿ ಮಾಡಿದ್ವಿ. ಮೊದಲನೇ 2 ಅಭ್ಯರ್ಥಿಗಳು ಬ್ಯಾಂಕಿನಲ್ಲಿ ಇರೋದ್ರಿಂದ ಅವ್ರು ಕೆಲಸ ಮಾಡಿದ್ರು, ಸಾಮಾಜಿಕ ಮಾಡಿದ್ರು, ಅವೆಲ್ಲ ಮಾಡಿದ್ರು, ಅವೆಲ್ಲ ಓಕೆ. ಬಟ್ ಏನಂದರೆ ಈ ಬ್ಯಾಂಕಿನಲ್ಲಿ ಅದೇ ಡೈರೆಕ್ಟ್ಗಳು ಇರೋದ್ರಿಂದ ನಾವೇನು ಬ್ಯಾಂಕಿಗೆ ಲಿಂಕ್ ಇದ್ದಂಥ ಸಂಘಟನೆಗಳಲ್ಲಿ ಬೇಡ, ಸ್ವಚ್ಛ ಇದ್ದು ಮಂದಿ ಬರಲಿ, ಅದೇ ನಮ್ಮ ಸಂಘಟನೆ ಕೊರತೆ ಅಲ್ಲ, ನಮ್ಮ ಮಂದಿ ಸ್ವಾಭಿಮಾನ ಬಹಳ ಅದ. ಸಮಾಜ ಮುಖಂಡ ತ್ರಿವಿಕ್ರಮ್ ಜೋಶಿ ಮಾತನಾಡಿ, ಬ್ರಾಹ್ಮಣ ಮಹಾಸಭಾ ಚುನಾವಣೆ ಕೇವಲ ಬೆಂಗಳೂರಿಗೆ ಸೀಮಿತವಾಗಿತ್ತು. ಸಂಘದ ಬಯಲದ ಅನ್ವಯ ಅಲ್ಲಿಯವರೆಗೆ ಅಧ್ಯಕ್ಷರು ಸದಸ್ಯರಾಗಿದ್ದರು. ಈ ಬಾರಿ ರಾಜ್ಯದ ವಿವಿಧ ಜಿಲ್ಲೆಗಳ 41,000 ಜನರು ಸದಸ್ಯತ್ವ ಪಡೆದಿದ್ದಾರೆ. ಸಾಮಾನ್ಯ ಮತದಾರರಿಗೆ ಮತ ಹಕ್ಕು ದೊರಕಿದಂತಾಗಿದೆ. ಈ ಬಾರಿ ಅಧ್ಯಕ್ಷ ಸ್ಥಾನಕ್ಕೆ ರಘುನಾಥ್ ಇವರನ್ನು ಬೆಂಬಲಿಸುವಂತೆ ಮನವಿ ಮಾಡಿದರು. ಇವತ್ತು ವೆಂಕಟನಾರಾಯಣ ಅವ್ರ ಮೇಲೆ FIR ಆದ್ಮೇಲೆ ಅವ್ರಿಗೆ ವಕಾಲತ್ ಕೊಟ್ಟವ್ರು ಯಾರು? ಒಂದು ಸೂಕ್ಷ್ಮ ಹೇಳ್ಬಿಡ್ತೀನಿ, ಅದನ್ನ ತಂದು ನಮ್ಮಲ್ಲಿ ಏನೇ ಬೈಲಾ ಹೇಳ್ಬಿಡ್ತೀನಿ. ಬೈಲಾ ಪ್ರಕಾರ ತಕ್ಷಣ ಆ ರೀತಿ ಚಾರ್ಜಸ್ ಬಂದಾಗ ಒಂದು ವೇಳೆ ಜವಾಬ್ದಾರಿ ಕೊಡಬೇಕಾದ್ರೆ ನೇರವಾಗಿ ಇಮಿಡಿಯೇಟ್ಲಿ ಹಿರಿಯ ಉಪಾಧ್ಯಕ್ಷರಿಗೆ ಕೊಡಬೇಕು. ಹಿರಿಯ ಉಪಾಧ್ಯಕ್ಷರು ಲಕ್ಷ್ಮೀಕಾಂತ್ ಅವರು ಯಾರಿಗೆ ಆ ಇದ್ದಾರೆ ಅಂದ್ಮೇಲೆ ಅವ್ರಿಗೆ ಕೊಡಬೇಕಂತ ಅವ್ರ ಧರ್ಮ ಇತ್ತು. ಇದು ಕಳೆದ ವರ್ಷ. ಆದ್ರೆ ಏನ್ ಮಾಡಿದ್ರು, ಲಕ್ಷ್ಮೀಕಾಂತ್ ಅವ್ರಿಗೆ ಕೊಡದೇನೆ ಹಿರಿಯ ಉಪಾಧ್ಯಕ್ಷರನ್ನ ವಜಾ ಮಾಡಿ ಅವ್ರ ಬರೀ ಉಪಾಧ್ಯಕ್ಷರು ಹಾರ್ನಳ್ಳಿ ಅವ್ರನ್ನ ಮೊದಲು ಉಪಾಧ್ಯಕ್ಷ ಮಾಡಿ ನಂತರ ಹಿರಿಯ ಉಪಾಧ್ಯಕ್ಷ ಮಾಡಿ ಅದಾದ್ಮೇಲೆ ಅವ್ರನ್ನ ಜವಾಬ್ದಾರಿ ಕೊಟ್ಟು ರಾಜೀನಾಮೆ. ಅಷ್ಟರಲ್ಲಿ ಆಗಿದ್ದೇನು ಅಂದ್ರೆ ಅವ್ರ ವಕಾಲತ್ತನ್ನ ಇವ್ರು ಕೊಟ್ಟು ಮಾಡ್ತಾರೆ. ಒಂದೇ ಇಲ್ಲಿರೋದು ನಮ್ಗೆ ನೀವು ಹೇಳಿದಂಗೆ ಆರೋಪಿತರೆಲ್ಲರೂ ಅಪರಾಧಿಗಳಲ್ಲ, ಡೆಫಿನೆಟ್ಲಿ ಹೋಗ್ತೀವಿ. ಆದ್ರೆ ಇಲ್ಲಿ ಒಂದು ಈಗಿನ ಚುನಾವಣೆಗೆ ಈ ಸಬ್ಜೆಕ್ಟ್ ಬಂದಿದೆ, ಇವತ್ತಿನ ಡೇಟಿಗೆ ಈ ಸಬ್ಜೆಕ್ಟ್ ಬಂದಿದೆ. ಆ ಕಾರಣದಿಂದ ನಾವು ನೋಡಿ ಅಶೋಕ್ ಹಾರ್ನಳ್ಳಿ ಅವ್ರ ಬಗ್ಗೆ ಆಗಲಿ, ಲಕ್ಷ್ಮೀಕಾಂತ್ ಬಗ್ಗೆ ಆಗಲಿ, ಅಥವಾ ಯಾರೇ ವೈಯಕ್ತಿಕವಾಗಿ ಇಲ್ಲಿ ಯಾರ್ದು ಇಲ್ಲ, ಯಾರೇನು ಉಲ್ಟಾ ನಮಗಿಲ್ಲ ಒಳ್ಳೆ ಸಂಬಂಧಗಳಿದೆ. ಆದ್ರೆ ಸಂಘಟನೆ ವಿಚಾರ ಬಂದಾಗ ಇವತ್ತು 3,700 ಕೋಟಿ ಸಮಾಜದ ಜನ ಅವಧಿ ಒಳಗೆ ನಡೆದಂತ ಘಟನೆಗಳು ಹೇಳ್ತಾ ಇದ್ದೀನಿ. ಅದು ಮುಂಚೆ ನಡೆದಿಲ್ಲ, ನಿಮ್ಗೆ ಗೊತ್ತಿಲ್ಲ. ಕೇಳೋ ಪ್ರಶ್ನೆಗೂ ಸ್ವಲ್ಪ ಸರಿಯಾಗಿ ಕೇಳಿ. ಅಧ್ಯಕ್ಷರಾಗಿದ್ರು ರಾಮಕೃಷ್ಣ ಅಂತ ಈಗ ಖಜಾಂಚಿಗಳಿದ್ರು, ಹೌದಾ? ನಿಮ್ಗೆ ಗೊತ್ತಿಲ್ಲ. ಕಳೆದ ವರ್ಷ ಅವ್ರ ಬಗ್ಗೆ FIR ಆಗಿ ಅಬ್ಸ್ಕಾಂಡ್ ಆಗಿ ಎಲ್ಲ ಆಗಿ ಇತ್ತೀಚೆಗೆ ನೋಡಿದ್ವಿ. ಇಲ್ಲ ನಾವು ಈಗ ಅದು ಆಪಾದನೆ ಇರೋದಕ್ಕೆ ಆಲೋಚನೆ ಮಾಡ್ತಾ ಇದ್ದೀವಿ ಹೊರತಾಗಿ ಮುಂಚೆ ಯಾಕಂದ್ರೆ BNV ಸುಬ್ರಹ್ಮಣ್ಯ ಇದ್ದಾಗ BNV ಸುಬ್ರಹ್ಮಣ್ಯ ಅವ್ರು ಎಂತವ್ರು ಗೊತ್ತು, ತಮ್ಮ ಇಡೀ 300 ಕೋಟಿ ಆಸ್ತಿಯನ್ನ ಅವರು ಇದಕ್ಕೆ ಬರೆದವ್ರು, ಯಾವುದು ಶೃಂಗೇರಿ ಮಠಕ್ಕೆ. ಅಂತ ದೊಡ್ಡ ವ್ಯಕ್ತಿಗಳನ್ನ ಇಟ್ಕೊಂಡು ಅವರು ಇವ್ರನ್ನ ನೇಮಕಾತಿ ಮಾಡಿದ್ರು. ನಾವು ಒಪ್ಪಿದ್ವಿ ಅದನ್ನ. ಒಬ್ರು ಯಾರು ಹಿರಿಯರು. ಈ ಸಂದರ್ಭದಲ್ಲಿ ಗುರುರಾಜಾಚಾರ್ಯ ತಾಳಿಕೋಟಿ, ವತ್ಸಲ, ಪವನ್ ಕುಮಾರ್ ಉಪಸ್ಥಿತರಿದ್ದರು. ತಾಲೂಕಿನ ಸಗಂಕುಂಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಯರಗುಂಟ ಗ್ರಾಮದಲ್ಲಿ ನಿರ್ಮಾಣ ಮಾಡಲಾಗಿರುವ ನಾರಾಯಣಪುರ ಬಲದಂಡೆ ಕಾಲುವೆ ಮಳೆ ನೀರಿಗೆ ಒಡೆದು ಬೆಳೆ ನಷ್ಟವಾಗಿ ವರ್ಷಗಳು ಗತಿಸುತ್ತಿದ್ದರೂ ಕೃಷ್ಣ ಜಲಭಾಗ್ಯ ನಿಗಮ ಹಾಗೂ ಜಿಲ್ಲಾಡಳಿತ ಪರಿಹಾರ ನೀಡದೆ ರೈತರಿಗೆ ಅನ್ಯಾಯ ಮಾಡಿದೆ ಎಂದು ರೈತ ರಾಘವೇಂದ್ರ ಆರೋಪಿಸಿದರು. ತಾಲೂಕಿನ ಸಗಂಕುಂಟ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಇರುವ ಯರಗುಂಟ ಗ್ರಾಮದಲ್ಲಿ ನಿರ್ಮಾಣ ಮಾಡಲಾಗಿರುವ ನಾರಾಯಣಪುರ ಬಲದಂಡೆ ಕಾಲುವೆ ಮಳೆ ನೀರಿಗೆ ಒಡೆದು ಬೆಳೆ ನಷ್ಟವಾಗಿ ವರ್ಷಗಳು ಗತಿಸಿದ್ದರೂ ಕೃಷ್ಣ ಜಲಭಾಗ್ಯ ನಿಗಮ ಹಾಗೂ ಜಿಲ್ಲಾಡಳಿತ ಪರಿಹಾರ ನೀಡದೆ ರೈತರಿಗೆ ಅನ್ಯಾಯ ಮಾಡಿದೆ ಎಂದು ರೈತ ರಾಘವೇಂದ್ರ ಆರೋಪಿಸಿದರು.
ಅವರು ಇಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಸರ್ವೆ ನಂಬರ್ 76ರಲ್ಲಿ 3 ಎಕರೆ ಮತ್ತು ಸರ್ವೆ ನಂಬರ್ 81ರಲ್ಲಿ 2 ಎಕರೆ 20 ಗುಂಟೆ ಭೂಮಿಗೆ ನುಗ್ಗಿದ ನೀರಿನಿಂದ ಬೆಳೆ ಕೊಚ್ಚಿ ಹೋಗಿದೆ. ಅಲ್ಲದೆ ಫಲವತ್ತಾದ ಮಣ್ಣು ಹಾಳಾಗಿದೆ. ಈ ಕುರಿತಾಗಿ ಜಿಲ್ಲಾಧಿಕಾರಿಗಳು, ಸಹಾಯಕ ಆಯುಕ್ತರು ಹಾಗೂ ಕೆಬಿಜೆಎನ್ಎಲ್ ಅಧಿಕಾರಿಗಳಿಗೆ ಮನವಿ ನೀಡಿ 2 ವರ್ಷ ಗತಿಸಿವೆ. ಯಾರೊಬ್ಬರೂ ಸ್ಪಂದನೆ ನೀಡಿಲ್ಲ. ಗ್ರಾಮೀಣ ಶಾಸಕರ ಗಮನಕ್ಕೂ ತಂದರೂ ಪ್ರಯೋಜನವಾಗಿಲ್ಲ. ಜಮೀನು ನಂಬಿ ಬದುಕು ಕಟ್ಟಿಕೊಂಡಿರುವ ಕುಟುಂಬಗಳು ಬೆಳೆ ಹಾನಿಯಿಂದ ಆರ್ಥಿಕ ಸಂಕಷ್ಟಕ್ಕೆ ಗುರಿಯಾಗಿವೆ. ಗ್ರಾಮ ಲೆಕ್ಕಾಧಿಕಾರಿ ಬಂದು ವೀಕ್ಷಣೆ ಮಾಡಿ ಹೋಗಿದ್ದಾರೆ. ಆದರೆ ಯಾವುದೇ ಪರಿಹಾರ ನೀಡಿಲ್ಲ. ಮಳೆ ನೀರಿಗೆ ಒಡೆದ ಕಾಲುವೆ ಮುಂದೆ ಕಾಲುವೆ ನೀರು ಹರಿಸಿದ್ದಲ್ಲಿ ರೈತರಿಗೆ ಅಪಾಯವಾಗುವ ಸಾಧ್ಯತೆಗಳೇ ಹೆಚ್ಚಾಗಿವೆ. ಕೂಡಲೇ ಜಿಲ್ಲಾಡಳಿತ ಪರಿಹಾರ ಒದಗಿಸದೆ ಹೋದರೆ ಕಾನೂನು ಮೊರೆ ಹೋಗುವುದಾಗಿ ಎಚ್ಚರಿಸಿದರು. ಸುಮಾರು 2020 ಆಗಸ್ಟ್ನಲ್ಲಿ ಮಳೆ ಬಂದಿದೆ. ಮಳೆ ಬಂದು ಏನಾದರೂ ಉಳ್ಕೊಂಡೋಗಿ ಸುಮಾರು 3 ಲಕ್ಷ ಬೆಳೆ ನಷ್ಟ ಪರಿಹಾರ ಆಗಿದೆ ಸರ್. ಅಲ್ಲಿಂದ ಕೂಡ ನಾವು ನಿತ್ಯ ಕೂಡ ದಿನಾಲೂ ಕೂಡ ವಾರಕ್ಕೊಂದ್ಸಲ, ತಿಂಗಳಿಗೊಂದ್ಸಲ, 4 ದಿನಕ್ಕೊಂದ್ಸಲ ಅಂತೇಳಿ ಎ ಸಿ ಸಾಹೇಬರು ಕೂಡ ಮತ್ತು ಡಿ ಸಿ ಸಾಹೇಬರು ಕೂಡ ಮನೆ ಕೊಟ್ಟಿದ್ವಿ ಸರ್. ಅದಾದ ನಂತರ ಅವರು ಆಫೀಸ್ ಅಂತೇಳಿ ಚಿಕ್ಕವಣ್ಣಗುಡಿ ದೇವದುರ್ಗದಲ್ಲಿ ಬರುವಂಥ ಚಿಕ್ಕವಣ್ಣಗುಡಿಗೆ ಕೂಡ ಹೋಗಿ ಮನವಿ ಪತ್ರವನ್ನು ಸಲ್ಲಿಸಿರ್ತೀವಿ ಸರ್. ಸಲ್ಲಿಸಿರ್ತೀವಿ ಅಂದರೆ ಸುಮಾರು 1 ವರ್ಷ 6 ತಿಂಗಳಾಗಿದೆ ಸರ್. ರೈತರಿಗೆ ಒಬ್ಬ ಇಲಾಖಾಧಿಕಾರಿಗಳು ಬಂದು 1 ರೂಪಾಯಿ ಕೂಡ ನಷ್ಟ ಪರಿಹಾರವನ್ನು ಕೊಟ್ಟಿಲ್ಲ ಸರ್. ಬಂದಂಥ ಅಧಿಕಾರಿಗಳಿಗೆ ನಾವು ಕಾಲಿಗೆ ಬಿದ್ದು ಕೈ ಮುಗಿದು ಕೇಳ್ಕೊಂಡಿವಿ ಸರ್. ನಮ್ಮ ಬೆಳೆ ನಷ್ಟ ಆಗಿದೆ, ನಮಗೆ ಪರಿಹಾರ ಕೊಡಿ ಸರ್ ಅಂತ ಹೇಳಿ. ಆದರೆ ಅವರು ಕೊಡ್ತೀವಿ ಅಂತ ಹೇಳಿದ್ದಾರೆ ಹೊರತು ಯಾರು ಕೂಡ ಕೊಟ್ಟಿಲ್ಲ. ಸರ್ಕಾರ ಮತ್ತು ಸರ್ಕಾರಕ್ಕೆ ಸೂಕ್ತ ಸ್ಪಂದನೆ ಕೊಡಬೇಕು ಮತ್ತು ಸಂಬಂಧಪಟ್ಟಂತ ಇಲಾಖೆ ಅಧಿಕಾರಿಗಳು ಕೂಡ ಸ್ಪಂದನೆ ನೀಡಬೇಕು ಸರ್. ಹಾಗಾಗಿ ನನಗೆ ನ್ಯಾಯ ಎಲ್ಲಿ ಸಿಕ್ಕಿಲ್ಲ ಸರ್. ನ್ಯಾಯ ಸಿಗಲಾದ ಸಮಯದಲ್ಲಿ ನಾವು ನಿಮ್ಮ ಮಾಧ್ಯಮ ಮಿತ್ರರು ಕೂಡ ನೀವು ಪತ್ರಿಕೆಯಲ್ಲಿ ತಿಳಿಸಿ ಅವ್ರಿಗೆ ಮಾಧ್ಯಮದ ಮೂಲಕ ಕೂಡ ಹೆಸರನ್ನು ವಹಿಸಿಕೊಳ್ಬೇಕು ಅಂತೇಳಿ ಇದರಿಂದ ಕೂಡ ಅವರು ಕಾರ್ಯಪ್ರವೃತ್ತರಾಗಬೇಕು ಎಂದು ತಮ್ಮಲ್ಲಿ ವಿನಂತಿಸಿಕೊಳ್ತೇನೆ ಸರ್. ದಯವಿಟ್ಟು ಮಾಧ್ಯಮ ಮಿತ್ರರು ಕೂಡ ನನಗೆ ಧನ್ಯವಾದಗಳು. ಸುಮಾರು ನಾವು ಅನಿಲ್ ಸರ್ ಅಂತೇಳಿ ಸರ್, ಅವ್ರಿಗೂ ಕೂಡ ನಮ್ಮ ಹೋಗಿ ಭೇಟಿಯಾಗಿದ್ದೀವಿ ಸರ್ 4-5 ಸಲ. ಎ ಸಿ ಸಾರಿಗೆ ಭೇಟಿಯಾಗಿದ್ದೀವಿ ಸರ್. ಆಯ್ತು ಸರ್, ಇವತ್ತು ಮಾಡ್ತೀವಿ, ನಾಳೆ ಕೊಡ್ತೀವಿ. ಎ ಸಿ ಸಾರ್ ಕೇಳಿದರೆ ಅನಿಲ್ ಸರ್ ಮಾಡಿಕೊಡ್ತಾರೆ ಅಂತ ಅನಿಲ್ ಸರ್ ಹೆಸರು ಹೇಳ್ತಾರೆ. ಅನಿಲ್ ಸರ್ ಭೇಟಿಯಾದರೆ ಸರ್ ಇವ್ರು ಯಾರು ಜೈ ಅಂತ ಹೇಳ್ತಾರೆ. ಈ ಸಂದರ್ಭದಲ್ಲಿ ರೈತರುಗಳಾದ ಕೃಷ್ಣಪ್ಪ, ಮಲ್ಲೇಶ್, ಶರಣಬಸವ, ಸಣ್ಣ ನರಸಪ್ಪ ಉಪಸ್ಥಿತರಿದ್ದರು. ಈಗ ಜಾಹೀರಾತು. ರಾಯಚೂರು ನಗರದಲ್ಲಿ ಆರಂಭಗೊಂಡಿರುವ GRR ರೆಸಿಡೆನ್ಸಿ ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್, ದ ಬೆಸ್ಟ್ ಪ್ಲೇಸ್ ಫಾರ್ ಸ್ಟೇ. ವಿ ಹ್ಯಾವ್ ಡಬಲ್ ಬೆಡ್ರೂಮ್ಸ್, AC and non-AC. ಎಕ್ಸ್ಟ್ರಾ ಬೆಡ್ ಫೆಸಿಲಿಟೀಸ್ ಆಲ್ಸೋ ಅವೈಲಬಲ್. ನಮ್ಮ ಲಾಡ್ಜ್ ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರ ಇರುವುದರಿಂದ ಮದುವೆ ಮತ್ತು ಇತರ ಸಮಾರಂಭಗಳಿಗೆ ಬರುವ ಅತಿಥಿಗಳಿಗೆ ಉಳಿದುಕೊಳ್ಳಲು ಅನುಕೂಲವಾಗಿದೆ. ಫೆಸಿಲಿಟೀಸ್: ಲಿಫ್ಟ್, CCTV ಇನ್ ಆಲ್ ಫ್ಲೋರ್, ಹಾಟ್ ವಾಟರ್ ಮತ್ತು ವಿಶಾಲವಾದ ಅಂಡರ್ ಗ್ರೌಂಡ್ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದೆ. ಬುಕಿಂಗ್ ಆಗಿ ಹಿಂದೆ ಸಂಪರ್ಕಿಸಿ. GRR ರೆಸಿಡೆನ್ಸಿ ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್, ರೈಲ್ವೆ ಸ್ಟೇಷನ್ ಸರ್ಕಲ್, ರಾಯಚೂರು. ದೂರವಾಣಿ 08532200603. ಯಾಸಿನ್ ಹೋಮ್ ಅಪ್ಲೈನ್ಸಸ್ ಹೋಲ್ಸೇಲ್ ಮತ್ತು ರಿಟೇಲ್, ಸ್ಟೇನ್ಲೆಸ್ ಸ್ಟೀಲ್, ಕಾಪರ್, ಅಲ್ಯೂಮಿನಿಯಂ, ಕಂಪ್ಲೀಟ್ ಮ್ಯಾರೇಜ್ ಐಟಮ್ಸ್, ಆಲ್ ಕೈಂಡ್ಸ್ ಆಫ್ ಗಿಫ್ಟ್ ಆರ್ಟಿಕಲ್ಸ್, ಫ್ಯಾನ್ಸಿ ಐಟಮ್ಸ್, ಅಲ್ಮಾರಾ, ಕಾಟ್, ಮ್ಯಾಟ್ರಿಸಸ್, ಮಿಕ್ಸರ್ ಗ್ರೈಂಡರ್, ಕುಕ್ಕರ್, ಫ್ಯಾನ್, iron box, crockery sets, non-stick cookware items, all hotel and supplies items available.
Visit Muhammad Yasin Home Appliances, Wholesale and Retail, Ma Complex opposite CMC Complex, Hari. ಶ್ರೀ ರಾಧಾಕೃಷ್ಣ ಕ್ಯಾಟರಿಂಗ್ ಹುಟ್ಟುಹಬ್ಬ, ನಿಶ್ಚಿತಾರ್ಥ, ಮದುವೆ, ಗೃಹ ಪ್ರವೇಶ, ಕಾಲೇಜ್ ಸೆಮಿನಾರ್ಸ್, ಕಂಪನಿ ಮೀಟಿಂಗ್ಸ್, ಕಿಟಿ ಪಾರ್ಟೀಸ್, ಇನ್ನೂ ಹಲವು ರೀತಿಯ ಶುಭ ಕಾರ್ಯಕ್ರಮಗಳಿಗೆ ಶುದ್ಧ ತರಕಾರಿಯೊಂದಿಗೆ ಉತ್ತಮವಾದ ಊಟ ಮತ್ತು ಮೊಸರು, ಅದರೊಂದಿಗೆ ಗುಣಮಟ್ಟದ ಹಿಟ್ಟಿನಿಂದ ಪೂರಿ, ಬಜ್ಜಿ ಹಾಗೂ ಶುದ್ಧವಾದ ಮಿನರಲ್ ವಾಟರ್ ಸೌಲಭ್ಯ, ಇದರ ಜೊತೆಗೆ ಊಟವನ್ನು ನೀಡಲಾಗುವುದು. ಕ್ಯಾಟರಿಂಗ್ ಸೌಲಭ್ಯವಿರುತ್ತದೆ. ನಮ್ಮ ಹತ್ತಿರ ಶ್ರೀ ರಾಧಾಕೃಷ್ಣ ಗ್ರ್ಯಾಂಡ್ ಪ್ಯಾಲೇಸ್ ಕಲ್ಯಾಣ ಮಂಟಪವಿದ್ದು, ಇದರಲ್ಲಿ ತಮ್ಮ ಮನೆಯ ಯಾವುದೇ ಶುಭ ಕಾರ್ಯಕ್ರಮಗಳನ್ನು ಮಾಡಬಹುದು. ಅದಕ್ಕೆ ಬೇಕಾಗುವ ಫಂಕ್ಷನ್ ಹಾಲ್, ಟೆಂಟ್, ಕುರ್ಚಿಗಳು, ಟೇಬಲ್ಗಳು, ವಿವಿಧ ರೀತಿಯ ಡೆಕೋರೇಷನ್ ಮಾಡಿಕೊಡಲಾಗುತ್ತದೆ. ಹಿಂದೆ ಸಂಪರ್ಕಿಸಿ ಶ್ರೀ ರಾಧಾಕೃಷ್ಣ ಕ್ಯಾಟರಿಂಗ್, ಆಶಾಪುರ್ ರಸ್ತೆ, ರಾಯಚೂರು. ಮೊಬೈಲ್ 9632287675. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಎಸ್ಎ ಫ್ಯಾಷನ್ ಹಬ್, ಮಲ್ಟಿ ಬ್ರಾಂಡೆಡ್ ವುಮೆನ್ಸ್ ಅಂಡ್ ಕಿಡ್ಸ್ ವೇರ್. ಹಬ್ಬದ ಪ್ರಯುಕ್ತ 10 ರಿಂದ 25% ಡಿಸ್ಕೌಂಟ್ ನೀಡಲಾಗುತ್ತಿದೆ. ಬೆಸ್ಟ್ ಕ್ವಾಲಿಟಿ ಡ್ರೆಸ್ಸಸ್ ಫಾರ್ ಆಲ್ ಫೆಸ್ಟಿವಲ್ಸ್ ಅಂಡ್ ಫಂಕ್ಷನ್ಸ್. ಫ್ಯಾನ್ಸಿ ಅಂಡ್ ಫಾರ್ಮಲ್ ಕಿಡ್ಸ್ ಅಂಡ್ ವುಮೆನ್ಸ್ ವೇರ್. ಇಂಡೋ ವೆಸ್ಟರ್ನ್ ವೇರ್, ಕಾಸ್ಟ್ಲಿ ಕಾಟನ್ ಸೂಟ್ಸ್, ಬಾಂಧನಿ ಸೂಟ್ಸ್, ಫ್ಯಾನ್ಸಿ ದುಪಟ್ಟಾ ಅವೈಲಬಲ್. ಫ್ಯಾನ್ಸಿ ಅಂಡ್ ಫಾರ್ಮಲ್ ಕ್ಲಾತ್ಸ್ ಇನ್ ಕಾಟನ್, ರಿಯಾನ್, ಜಾರ್ಜೆಟ್, ನೆಟ್, ಲಿರಿಕಾ, ಎಕ್ಸೆಟ್ರಾ. ಟಾಪ್, ಕುರ್ತಿ, ಚೂಡಿದಾರ್, ಲಾಂಗ್ ಫ್ರಾಕ್, ಗೌನ್ಸ್, ಕ್ರಾಪ್ ಟಾಪ್ಸ್, ಶರಾರಾ, ಮಿಡಿ, ನೈಟೀಸ್, ಸ್ಯಾರೀಸ್, leggings, plaza, etc. Denim and Lyrica jackets, jeans, Baba suit, Jodhpuri blazers, jibba, pajama, pathani, underwears, etc. Visit SA Fashion Hub opposite Dr. Kallappa Doctor's Lane, Pitla Bridge Road, Raichur. Mobile 9972779770. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, Pulsar 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 8844-60181. Sri Raghavendra Ghee, Sri Raghavendra Tupa, Sri Raghavendra Ghee. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಜಿಲ್ಲೆ ಹಿಂದುಳಿದ ಭಾಗ ಎಂದು ಹಣೆಪಟ್ಟಿ ಕಟ್ಟಿಕೊಂಡಿದ್ದರೂ ಇಲ್ಲಿನ ವಿದ್ಯಾರ್ಥಿಗಳು ಬೌದ್ಧಿಕವಾಗಿ ಮೈಸೂರು ವಿಭಾಗದ ವಿದ್ಯಾರ್ಥಿಗಳಿಂದ ಹೆಚ್ಚು ಜಾಣರಾಗಿದ್ದಾರೆ ಎಂದು ರಾಯಚೂರು ವಿಶ್ವವಿದ್ಯಾಲಯ ಕುಲಪತಿ
ಪ್ರೊಫೆಸರ್ ಹರೀಶ್ ರಾಮಸ್ವಾಮಿ ಹೇಳಿದರು. ಜಿಲ್ಲೆಯ ಹಿಂದುಳಿದ ಭಾಗ ಎಂದು ಹಣೆಪಟ್ಟಿ ಕಟ್ಟಿಕೊಂಡಿದ್ದರೂ ಇಲ್ಲಿನ ವಿದ್ಯಾರ್ಥಿಗಳು ಬೌದ್ಧಿಕವಾಗಿ ಮೈಸೂರು ವಿಭಾಗದ ವಿದ್ಯಾರ್ಥಿಗಳಿಂದ ಹೆಚ್ಚು ಜಾಣರಾಗಿದ್ದಾರೆ ಎಂದು ರಾಯಚೂರು ವಿಶ್ವವಿದ್ಯಾಲಯ ಕುಲಪತಿ ಪ್ರೊಫೆಸರ್ ಹರೀಶ್ ರಾಮಸ್ವಾಮಿ ಹೇಳಿದರು. ನಗರದ ಪಂಡಿತ್ ಸಿದ್ದರಾಮ ಜಂಬಲ್ದಿನ್ನಿ ರಂಗಮಂದಿರದಲ್ಲಿ ಧಾರವಾಡದ ಮೀರು IAS KAS ಸ್ಟಡಿ ಸೆಂಟರ್ನಿಂದ ಹಮ್ಮಿಕೊಂಡಿದ್ದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಒಂದು ದಿನದ ಉಚಿತ ಕಾರ್ಯಾಗಾರ ಉದ್ಘಾಟಿಸಿ ಮಾತನಾಡಿದರು. ಶೈಕ್ಷಣಿಕವಾಗಿ ತೊಡಗಿಕೊಂಡಿರುವ ವಿದ್ಯಾರ್ಥಿಗಳು ಕೀಳರಿಮೆಯಿಂದ ಹೊರಬಂದು ಭವಿಷ್ಯ ರೂಪಿಸಿಕೊಳ್ಳಬೇಕಾಗಿದೆ. ಸೌಲಭ್ಯಗಳ ಕೊರತೆ ಇದ್ದರೂ ನೀಗಿಸಿಕೊಂಡು ಮುನ್ನಡೆಯಬೇಕಾಗಿದೆ. ಧಾರವಾಡದಲ್ಲಿ ಇರುವ ತರಬೇತಿ ಕೇಂದ್ರಗಳು ಜಿಲ್ಲೆಯಲ್ಲಿ ಇತ್ತೀಚೆಗೆ ಪ್ರಾರಂಭಗೊಂಡಿವೆ. IAS KAS ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವಿದ್ಯಾರ್ಥಿಗಳು ಹೆಚ್ಚು ಒತ್ತು ನೀಡಬೇಕೆಂದರು. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಿಖಿಲ್ ಬಿ ಮಾತನಾಡಿ, ಜಿಲ್ಲೆಯ ಕೃಷ್ಣಾ ತುಂಗಭದ್ರಾ ನದಿ ಮಧ್ಯದಲ್ಲಿ ಇರುವ ಫಲವತ್ತಾದ ನಾಡು. ಇಲ್ಲಿನ ನೆಲ ಎಷ್ಟು ಫಲವತ್ತಾಗಿದೆಯೋ ಅಷ್ಟೇ ಇಲ್ಲಿನ ಜನರು ಪ್ರೀತಿ ವಿಶ್ವಾಸವು ಫಲವತ್ತಾಗಿದೆ ಎಂದರು. ಜಿಲ್ಲೆಯನ್ನು ಹಿಂದುಳಿದ ಜಿಲ್ಲೆ ಎಂದು ಹೇಳಲಾಗುತ್ತಿದೆ, ಆದರೆ ಆರ್ಥಿಕವಾಗಿ ಜಿಲ್ಲೆ ಹಿಂದುಳಿದಿರಬಹುದು. ಸಾಮಾಜಿಕ ಮೌಲ್ಯಗಳಿಂದ ಈ ಜಿಲ್ಲೆ ಹಿಂದುಳಿದಿಲ್ಲ ಎಂದರು. ರಾಯಚೂರು ಜಿಲ್ಲೆಯ ಜನರಲ್ಲಿ ಇರುವ ಸಾಮಾನ್ಯ ಜ್ಞಾನ ರಾಜ್ಯದ ಬೇರೆ ಯಾವ ಜಿಲ್ಲೆಯಲ್ಲೂ ಇಲ್ಲ ಎಂದರು. ವಿದ್ಯಾರ್ಥಿಗಳು ಬುದ್ಧಿಯನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಂಡಾಗ ಮಾತ್ರ ಸಮಾಜಕ್ಕೆ ಒಳಿತು ಮಾಡಲು ಸಾಧ್ಯವಾಗಲಿದೆ ಎಂದರು. ಅಧ್ಯಕ್ಷತೆಯನ್ನು SKES ಪ್ಯಾರಾಮೆಡಿಕಲ್ ಮತ್ತು ನರ್ಸಿಂಗ್ ಕಾಲೇಜಿನ ಅಧ್ಯಕ್ಷ ಡಾಕ್ಟರ್ ಬಾಬುರಾವ್ ಶೇಗುಣಿಸಿ ವಹಿಸಿದರು. ಧಾರವಾಡದ ಮೇರು IAS KAS ಸ್ಟಡಿ ಸೆಂಟರ್ನ ನಿರ್ದೇಶಕ ಡಾಕ್ಟರ್ ರುದ್ರೇಶ್ ಮೇಟಿ ಅವರು ಉಪನ್ಯಾಸ ನೀಡಿದರು. ವಿಶೇಷ ಆಹ್ವಾನಿತರಾಗಿ ಉಪಾಧ್ಯಕ್ಷ ಚಂದ್ರಶೇಖರ್ S, ಹೈದರಾಬಾದ್ ಕರ್ನಾಟಕ ಹೋರಾಟ ಸಮಿತಿ ರಾಜ್ಯ ಉಪಾಧ್ಯಕ್ಷ ಡಾಕ್ಟರ್ ರಜಾಕ್ ಉಸ್ತಾದ್ ಭಾಗವಹಿಸಿದರು. ಒಂದೊಂದು ಮಾತು ಹೇಳ್ತಾ ಇದ್ದಾರೆ. ಎಲ್ಲರೂ ತಮ್ಮ ತಮ್ಮ ವೈಯಕ್ತಿಕ ಹಾಗೂ ವ್ಯವಹಾರಿಕ ಅನುಭವಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದಾರೆ. ಅವರು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದಾರೆ ಅಂದರೆ ಅವರಿಗೆ ಮೊದಲು ನಾವು ಧನ್ಯವಾದಗಳನ್ನು ಹೇಳಬೇಕು. ಯಾಕಂದರೆ ತಮ್ಮ ಜೀವನದ ಗುಟ್ಟುಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದಾರೆ. ಏನಕ್ಕೆ ಇಡ್ತಾ ಇದ್ದಾರೆ? ನಿಮ್ಮೆಲ್ಲರಿಗೂ ಅದರಿಂದ ಒಳ್ಳೆಯದಾಗಲಿ, ನಿಮ್ಮೆಲ್ಲರಿಗೂ ಅವರು ಕಲ್ತಿರೋ ಪಾಠನ ನೀವು ಕಲಿತು ಅವರು ತಮ್ಮ ರಾಯಚೂರಲ್ಲಿ ಇರುವಷ್ಟು ವಿದ್ವತ್, ಸಾಮಾನ್ಯ ಜ್ಞಾನ ನಾನು ನೋಡಿದಂಗೆ ಬೇರೆ ಎಲ್ಲೂ ಇಲ್ಲ. ನಾನು ಉಡುಪಿಯಲ್ಲೂ ಕೆಲಸ ಮಾಡಿದ್ದೀನಿ. ನಾನು ಉಡುಪಿ ಕರಾವಳಿ ಜಿಲ್ಲೆಗಳಲ್ಲೂ ಕೆಲಸ ಮಾಡಿದ್ದೀನಿ ಮತ್ತು ರಾಯಚೂರಲ್ಲೂ ಕೆಲಸ ಮಾಡಿದ್ದೀನಿ. ಇಲ್ಲಿ ಇರುವ ಸಾಮಾನ್ಯ ಜ್ಞಾನ, ಕಾಮನ್ ಸೆನ್ಸ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್ ಕೆಪಾಸಿಟಿ, ಅಂದರೆ ಒಂದು ವಿಚಾರವನ್ನು ಹೇಳಿದ್ರೆ ಅದನ್ನು ಮನವರಿಕೆ ಮಾಡಿಕೊಳ್ಳೋ ಒಂದು ವಿಧಾನ, ಅದು ಇಲ್ಲಿ ಹೆಚ್ಚಿದೆ. ಅವರು ಏನಕ್ಕೆ ಪ್ರೊಫೆಸರ್ ಅಂದರೆ ಕರೆಕ್ಟ್ ಅನಾಲಿಸಿಸ್ ಮಾಡಿ ಹೇಳಿದ್ರು ನೋಡಿ, ಎಲ್ಲ ಮೈಗಳ್ರೆ ಕರೆಕ್ಟಾಗಿ ಹೇಳಿದ್ದಾರೆ ಅವರು ಸಾಹೇಬರು. ಬಿಕಾಸ್ ಅಟ್ ದಿ ಎಂಡ್ ಆಫ್ ದ ಡೇ ಎಷ್ಟೇ ಬುದ್ಧಿ ಇದ್ರೂ ನಾವು ಅದನ್ನು ಉಪಯೋಗಿಸಲಿಲ್ಲ ಅಂದರೆ, ಅಥವಾ ಸರಿಯಾದ ರೀತಿಯಲ್ಲಿ ಉಪಯೋಗಿಸಲಿಲ್ಲ, ಯಾಕಂದರೆ ಬುದ್ಧಿನ ಎರಡು ರೀತಿ ಉಪಯೋಗಿಸ್ಬೋದು. ಒಳ್ಳೆಯದಕ್ಕೂ ಉಪಯೋಗಿಸ್ಬೋದು, ಬೇರೆ ರೀತಿಯೂ ಉಪಯೋಗಿಸ್ಬೋದು. ಅದನ್ನು ನೀವು ಕರೆಕ್ಟಾಗಿ ಉಪಯೋಗಿಸಿದ್ರೆ ಮಾತ್ರ ಅದು ಇಡೀ ಸಮಾಜಕ್ಕೆ ಒಂದು. ವೇದಿಕೆ ಮೇಲೆ ಕಲ್ಯಾಣ ಕರ್ನಾಟಕ ಕರಿಯರ್ ಅಕಾಡೆಮಿ ನಿರ್ದೇಶಕ ಅಭಿಷೇಕ್ CR ಸಹ ನಿರ್ದೇಶಕ ಬಸವರಾಜ್ S ಹೋಳಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕಲ್ಯಾಣ ಕರ್ನಾಟಕ ಭಾಗದ ಸರ್ಕಾರಿ ಅನುದಾನಿತ ಶಾಲೆಗಳಲ್ಲಿ ಮೊಟ್ಟೆ ವಿತರಣೆ ಮಾಡುತ್ತಿರುವುದಕ್ಕೆ ಕೆಲವು ಸ್ವಾಮೀಜಿಗಳು ಮತ್ತು ಕೆಲ ಮತಾಂಧ ಶಕ್ತಿಗಳು ಮಾಡುತ್ತಿರುವ ವಿರೋಧಕ್ಕೆ ಸರ್ಕಾರ ಮಣಿಯದಿರಲು ಹಾಗೂ ಅಪೌಷ್ಟಿಕತೆ ನಿವಾರಣೆಗಾಗಿ ಮೊಟ್ಟೆ ಮತ್ತು ಬಾಳೆಹಣ್ಣಿನ ವಿತರಣೆ ಮುಂದುವರಿಸಲು ಆಗ್ರಹಿಸಿ SFI ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು. ಕಲ್ಯಾಣ ಕರ್ನಾಟಕ ಭಾಗದ ಸರ್ಕಾರಿ ಅನುದಾನಿತ ಶಾಲೆಗಳಲ್ಲಿ ಮೊಟ್ಟೆ ವಿತರಣೆ ಮಾಡುತ್ತಿರುವುದಕ್ಕೆ ಕೆಲವು ಸ್ವಾಮೀಜಿಗಳು ಮತ್ತು ಕೆಲ ಮತಾಂಧ ಶಕ್ತಿಗಳು ಮಾಡುತ್ತಿರುವ ವಿರೋಧಕ್ಕೆ ಸರ್ಕಾರ ಮಣಿಯದಿರಲು ಹಾಗೂ ಅಪೌಷ್ಟಿಕತೆ ನಿವಾರಣೆಗಾಗಿ ಮೊಟ್ಟೆ ಮತ್ತು ಬಾಳೆಹಣ್ಣಿನ ವಿತರಣೆ ಮುಂದುವರಿಸಲು ಆಗ್ರಹಿಸಿ SFI ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದರು. ರಾಜ್ಯದಲ್ಲಿ ಶಾಲಾ ಮಕ್ಕಳ ಅಪೌಷ್ಟಿಕತೆ ನಿವಾರಣೆಗಾಗಿ ಕಲ್ಯಾಣ ಕರ್ನಾಟಕದ ಕೊಪ್ಪಳ, ಬೀದರ್, ಯಾದಗಿರಿ, ಕಲಬುರಗಿ, ಬೀದರ್, ಬಳ್ಳಾರಿ, ರಾಯಚೂರು ಸೇರಿದಂತೆ ಬಿಜಾಪುರ ಜಿಲ್ಲೆಯಲ್ಲಿ 1 ರಿಂದ 8ನೇ ತರಗತಿವರೆಗೆ ಸರ್ಕಾರಿ ಶಾಲೆಗಳಲ್ಲಿ ಓದುತ್ತಿರುವ ಮಕ್ಕಳು ಅಪೌಷ್ಟಿಕತೆ ಮತ್ತು ರಕ್ತಹೀನತೆಯಿಂದ ಬಳಲುತ್ತಿದ್ದಾರೆ ಎಂದು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಸಮೀಕ್ಷಾ ವರದಿ ಹಿನ್ನೆಲೆಯಲ್ಲಿ ಮಕ್ಕಳಿಗೆ ಅಪೌಷ್ಟಿಕತೆ ನಿವಾರಣೆಗಾಗಿ ಸರ್ಕಾರಿ ಶಾಲೆಯಲ್ಲಿ ಮಧ್ಯಾಹ್ನದ ಬಿಸಿಯೂಟದೊಂದಿಗೆ ವಾರದಲ್ಲಿ 3 ದಿನಗಳ ಕಾಲ ಮೊಟ್ಟೆ
ಮತ್ತು ಬಾಳೆಹಣ್ಣು ವಿತರಣೆ ಮಾಡುವ ರಾಜ್ಯ ಸರ್ಕಾರದ ಆದೇಶವನ್ನು ಎಸ್ಎಫ್ಐ ಜಿಲ್ಲಾ ಸಮಿತಿ ಸ್ವಾಗತಿಸುತ್ತದೆ. ವಾರದಲ್ಲಿ 3 ದಿನಗಳ ಕಾಲ ಮೊಟ್ಟೆ ಮತ್ತು ಬಾಳೆಹಣ್ಣು ವಿತರಣೆ ಮಾಡುವ ಬಗ್ಗೆ ಕೆಲವು ಮಠದ ಸ್ವಾಮೀಜಿಗಳು ಜಾತಿ ಮತ್ತು ಧಾರ್ಮಿಕತೆ ನಂಬಿಕೆಯ ಹೆಸರಿನಲ್ಲಿ ಸರ್ಕಾರದ ಆದೇಶವನ್ನು ವಾಪಸು ಪಡೆಯಬೇಕೆಂದು ರಾಜ್ಯದ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ಹಾಕುತ್ತಿರುವುದು ಸರಿಯಲ್ಲ. ಮೊಟ್ಟೆಯನ್ನು ತಿನ್ನುವುದು ಹಾಗೂ ತಿನ್ನದಿರುವುದನ್ನು ಮಕ್ಕಳ ಆಯ್ಕೆಯಾಗಿರುತ್ತದೆ. ಇದನ್ನೇ ತಿನ್ನಬೇಕು, ಇದನ್ನೇ ತಿನ್ನಬಾರದೆಂದು ಆಹಾರದ ಹಕ್ಕಿನ ಮೇಲೆ ಸ್ವಾಮೀಜಿಗಳು ದಾಳಿ ಮಾಡುವುದನ್ನು ಖಂಡಿಸಿದರು. ರಾಜ್ಯದ ಅತಿ ಹಿಂದುಳಿದ ಪ್ರದೇಶವಾದ ಹೈದರಾಬಾದ್ ಕರ್ನಾಟಕದ ಈಗಿನ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಲ್ಲಿ ಮಕ್ಕಳ ಅಪೌಷ್ಟಿಕತೆಯ ಪ್ರಮಾಣ ಯಾದಗಿರಿ (74), ಕಲಬುರಗಿ (72.4), ಬಳ್ಳಾರಿ (72.3), ಕೊಪ್ಪಳ (70.7), ರಾಯಚೂರು (70.6), ಬೀದರ್ (69.1), ವಿಜಯಪುರ 68% ಈ ರೀತಿಯಲ್ಲಿದೆ. ಈ ಸಮಸ್ಯೆ ನಿವಾರಣೆಗೆ ಸ್ವಾಮೀಜಿಗಳು ಶ್ರಮವಹಿಸಲಿ. ಅದನ್ನು ಬಿಟ್ಟು ಜಾತಿ ಧರ್ಮದ ಹೆಸರಿನಲ್ಲಿ ಸಮಾಜದಲ್ಲಿ ಅಶಾಂತಿಯನ್ನು ಸೃಷ್ಟಿ ಮಾಡುವ ಸ್ವಾಮೀಜಿಗಳ ಕ್ಷುಲ್ಲಕ ಮನಸ್ಥಿತಿಯನ್ನು ಖಂಡಿಸಿದರು. ಪ್ರತಿಭಟನೆಯಲ್ಲಿ ಎಸ್ಎಫ್ಐ ರಾಜ್ಯ ಉಪಾಧ್ಯಕ್ಷ ಶಿವಕುಮಾರ್ ಮ್ಯಾಗಳಮನಿ, ರಾಜ್ಯ ಜಂಟಿ ಕಾರ್ಯದರ್ಶಿ ಭೀಮನಗೌಡ ಸುಂಕೇಶ್ವರಾಳ್, ಜಿಲ್ಲಾ ಉಪಾಧ್ಯಕ್ಷ ಬಸವರಾಜ್ ದಿನಸಮುದ್ರ, ಮುಖಂಡರಾದ ಚಿದಾನಂದ್ ಕರಿಗೋಳಿ, ಮೌನೇಶ್ ಬಳಪುರ, ಸವಾರಪ್ಪ, ಐಶ್ವರ್ಯ, ಯಶ್, ದೇವರಾಜ್ ಸೇರಿದಂತೆ ಅನೇಕರು ಭಾಗವಹಿಸಿದರು. ಕನ್ನಡ ಸಾಹಿತ್ಯ ಪರಿಷತ್ ನೂತನ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾದ ರಂಗಣ್ಣ ಪಾಟೀಲ್ ಅಳ್ಳುಂಡಿ ಅವರಿಗೆ ಕನ್ನಡ ಪರ ಸಂಘಟನೆಗಳಿಂದ ಅಭಿನಂದನಾ ಸಮಾರಂಭವನ್ನು ನಗರದ ಕನ್ನಡ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕನ್ನಡ ಸಾಹಿತ್ಯ ಪರಿಷತ್ ನೂತನ ಜಿಲ್ಲಾಧ್ಯಕ್ಷರಾಗಿ ಆಯ್ಕೆಯಾದ ರಂಗಣ್ಣ ಪಾಟೀಲ್ ಅಳ್ಳುಂಡಿ ಅವರಿಗೆ ಕನ್ನಡ ಪರ ಸಂಘಟನೆಗಳಿಂದ ಅಭಿನಂದನಾ ಸಮಾರಂಭವನ್ನು ನಗರದ ಕನ್ನಡ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಸನ್ಮಾನ ಸ್ವೀಕರಿಸಿ ಕನ್ನಡ ಸಾಹಿತ್ಯ ಪರಿಷತ್ ನೂತನ ಜಿಲ್ಲಾಧ್ಯಕ್ಷ ರಂಗಣ್ಣ ಪಾಟೀಲ್ ಅಳ್ಳುಂಡಿ ಮಾತನಾಡಿ, ಕನ್ನಡ ಸಾಹಿತ್ಯ ಪರಿಷತ್ ಜನಸಾಹಿತ್ಯ ಪರಿಷತ್ ಕಾರ್ಯ ಮಾಡಲಿದೆ. ಕನ್ನಡ ಪರ ಸಂಘಟನೆಗಳ ಸಹಕಾರ ಅಗತ್ಯ ಎಂದು ರಾಯಚೂರು ನಗರದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಸುವ ಕುರಿತು ಕನ್ನಡ ಪರ ಸಂಘಟನೆಗಳ ಬೇಡಿಕೆಯನ್ನು ಪರಿಗಣಿಸಿ ಮುಂಬರುವ ದಿನಗಳಲ್ಲಿ ನಗರದಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಸುವುದಾಗಿ ಹೇಳಿದರು. ರಾಯಚೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷನಿಗೆ ಕೊಟ್ಟಂಥ ಪ್ರೀತಿ, ಕನ್ನಡ ಸಾಹಿತ್ಯ ಪರಿಷತ್ತು ನಿಜವಾಗಲೂ ಕನ್ನಡಿಗರ ಸ್ವಾಯತ್ತವಾದಂಥ ಸಂಸ್ಥೆ, ಸ್ವತಂತ್ರವಾದಂಥ ಸಂಸ್ಥೆ, ಕನ್ನಡಿಗರ ಪ್ರಾತಿನಿಧಿಕವಾದಂಥ ಸಂಸ್ಥೆ. ಇಲ್ಲಿ ನೆಲ ಜಲ ಜೊತೆಗೆ ಸಾಹಿತ್ಯ, ಜನಪದ ಸಾಹಿತ್ಯ ಇರ್ಬೋದು, ಕನ್ನಡ ಸಾಹಿತ್ಯ ಇರ್ಬೋದು, ದಾಸ ಸಾಹಿತ್ಯ ಇರ್ಬೋದು, ವಿವಿಧ ಪ್ರಕಾರದ ಸಾಹಿತ್ಯಗಳೇನಿದೆ ಆ ಸಾಹಿತ್ಯವನ್ನು ಪ್ರಕಟಿಸುವ, ಪ್ರಸಾರ ಮಾಡುವ ಮತ್ತು ವೇದಿಕೆಯನ್ನು ನಿರ್ಮಾಣ ಮಾಡಿ ಸಮಸ್ಯೆಗಳನ್ನು ಎಕ್ಕಿ ಸರ್ಕಾರಕ್ಕೆ ಮತ್ತು ಸಮಾಜದ ಗಮನಕ್ಕೆ ತರುವಂಥ ದೊಡ್ಡ ಜವಾಬ್ದಾರಿಯನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಕಳೆದ 106 ವರ್ಷಗಳಿಂದ ಮಾಡುತ್ತಾ ಬಂದು ಈಗ 107ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದೆ. ಈಗಾಗಲೇ ಅನೇಕರು ಸಲಹೆಯನ್ನು ಕೊಟ್ಟಂತೆ ನಮ್ಮ ಶಿವಕುಮಾರ್ ಅವರು ಮಾತನಾಡಿದರು, ನಮ್ಮ ಕಳ್ಸಲ್ ಸರ್ ಮಾತಾಡಿದರು, ನಮ್ಮ ಸುರೇಶ್ ಅವರು ಮಾತಾಡಿದರು. ಕಳೆದ ಚುನಾವಣೆಯಲ್ಲಿ ನಾವು ಜಯಗಳಿಸಿದ ನಂತರ ನಮ್ಮ ವೀರನ್ವಾನ್ ಸರ್ ಅವರು ನಾವು ಮಾತಾಡಿದ್ವಿ, ಗಡಿನಾಡ ಪ್ರದೇಶಕ್ಕೆ ನಾವು ಭೇಟಿ ಕೊಡಬೇಕು, ಅಲ್ಲಿಯ ಸಮಸ್ಯೆಗಳನ್ನು ರಾಜ್ಯಾಧ್ಯಕ್ಷರ ಸರ್ಕಾರದ ಗಮನಕ್ಕೆ ತರಬೇಕು ಅಂತಕ್ಕಂಥ ಮಾತನ್ನು ನಾವು ಮಾತಾಡಿದ್ವಿ. ಅದರಂತೆ ಇವತ್ತು ನಿಜವಾಗಲೂ ನಮ್ಮ ಪತ್ರಿಕಾ ಮಾಧ್ಯಮಗಳಾಗಿರ್ಬೋದು, ನಮ್ಮ ವಿದ್ಯುನ್ಮಾನ ಮಾಧ್ಯಮಗಳಾಗಿರ್ಬೋದು, ಕನ್ನಡ ಪುಸ್ತಕ ಸರಬರಾಜು ಮಾಡೋದ್ರ ಬಗ್ಗೆ ನಮ್ಮ ಕಳ್ಸಲ್ ಸರ್ ಎತ್ತಿದಂತೆ ಧ್ವನಿಯನ್ನು ಎತ್ತಿದ್ದರು. ಆದಾಗ್ಯೂ ಕೂಡ ಆ ಪುಸ್ತಕ ಸರಬರಾಜು ಮಾಡೋದಾಗಲಿ, ಕನ್ನಡದ ಶಾಲೆಗಳಿಗೆ ನೋಂದಣಿ ಮಾಡಿಕೊಳ್ಳೋದಾಗಲಿ, ಸರ್ಕಾರಿ ಸೇವೆಗೆ ಅವರನ್ನು ಸೇರ್ಪಡೆ ಮಾಡೋದಾಗಲಿ, ಒಂದು ತೆಲಂಗಾಣ ಆಗಿರ್ಬೋದು, ಆದೋನಿಯಲ್ಲಿ ಆಗಿರ್ಬೋದು, ಕನ್ನಡ ಕಲೀಲಿಕ್ಕೆ ರಾಯಚೂರಿಗೆ ಬರುವಂಥ ವಿದ್ಯಾರ್ಥಿಗಳಿಗೂ ಕೂಡ ಇವತ್ತು ಒಂದು ಬಸ್ ಪಾಸ್ ಕೂಡ ಕೊಡ್ತಾ ಇದೆ. ಅದು ಕೂಡ ಒಂದು ಸಮಸ್ಯೆ ಆಗಿದೆ ವಿದ್ಯಾರ್ಥಿಗಳಿಗೆ. ಇಂಥ ಎಲ್ಲ ಸಮಸ್ಯೆಗಳನ್ನು ನಿಜವಾಗಲೂ ನಾನು
ರಾಜ್ಯಾಧ್ಯಕ್ಷರ ಗಮನಕ್ಕೆ ತರ್ತೇನೆ. ತಂದು ಈ ಭಾಗಕ್ಕೆ ಏನಾದರೂ ಗಡಿನಾಡು ಭಾಗದಲ್ಲಿ ಒಂದು ವಿಶೇಷ ಪ್ರತಿನಿಧಿಗಳಾಗಿ, ಒಂದು ವಿಶೇಷ ಆಮಂತ್ರಿತರಾಗಿ ಒಂದು 2 ಜನರು ನೀವು ಸಮಿತಿಯಲ್ಲಿ ಕೂಡ ಸೇರಿಸಿಕೊಂಡಿರ್ತಕ್ಕಂಥ ಮಾತನ್ನು ಕೂಡ ನಮ್ಮ ಚುನಾವಣೆ ಬಗ್ಗೆ ಕೂಡ ಮಾತಾಡಿದ್ರು. ಪ್ರೊಸೆಸ್ ಭಾಳ ಅನುಭವದ ಮಾತು. ನಿಜವಾಗಲೂ 6084 ಜನ ಇಲ್ಲಿ ಮತದಾನವನ್ನು ಹೊಂದಿದ್ದಾರೆ. ಆದರೆ 3872 ಜನ ಮಾತ್ರ ತಮ್ಮ ಮತದಾನದ ಹಕ್ಕನ್ನು ಚಲಾಯಿಸಿ 2212 ಜನ ಮತದಾನದಿಂದ ದೂರವಾದರು. ನಾನು ಸಾಕಷ್ಟು ಬಾರಿ ಅವರಿಗೆ ಈ ಸಾಮಾಜಿಕ ಜಾಲತಾಣದಲ್ಲಾಗಿರ್ಬೋದು, ವೈಯಕ್ತಿಕವಾಗಿರ್ಬೋದು ಭೇಟಿಯಾದಾಗ ಕೂಡ ನಿರಾಸಕ್ತಿ. ರಾಯಚೂರಿನಲ್ಲಿ 1400 ಮತದಾರರಿದ್ದಾರೆ, ಸಿಂಧನೂರಿನಲ್ಲಿ 1400 ಮತದಾರರಿದ್ದಾರೆ. ಅಲ್ಲೆಲ್ಲ ಎಷ್ಟು ಒಂದು 600-800 ಜನ ಮಾತ್ರ ಭಾಗವಹಿಸಿದರು. ಅನೇಕ ಜನ ಆಸಕ್ತಿಯಿಂದ ಸದಸ್ಯತ್ವವನ್ನು ಪಡಿಬೇಕಂತ ಬರ್ತಾರೆ. ಆದರೆ ಕನ್ನಡದ ಕೆಲಸದಲ್ಲಿ ಕೇವಲ ಚುನಾವಣೆಯಲ್ಲಿ ಮಾತ್ರ ಪಾತ್ರ ವಹಿಸುವುದಲ್ಲ, ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಸಲಹೆ ಸೂಚನೆ ಕೊಡುತ್ತಾ ನಾವೆಲ್ಲಿ ತಪ್ಪುಗಳನ್ನು ಮಾಡ್ತೇವೆ, ಯಾವ ಸಮಸ್ಯೆಗಳನ್ನು ಎತ್ತಾ ಇಲ್ಲ ಅಂತಕ್ಕಂಥ ಸಮಸ್ಯೆಗಳು. ಕನ್ನಡ ಪರ ಸಂಘಟನೆಗಳ ಮುಖಂಡ ಅಶೋಕ್ ಕುಮಾರ್ ಸಿ.ಕೆ. ಜೈನ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಜಿಲ್ಲೆಯ ಎಲ್ಲ ಕನ್ನಡ ಪರ ಸಂಘಟನೆಗಳು ಪರಿಷತ್ ಸದಸ್ಯತ್ವವನ್ನು ಪಡೆಯುತ್ತೇವೆ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹಿರಿಯ ಸಾಹಿತಿ ವೀರ ಹನುಮಾನ್ ವಹಿಸಿದ್ದರು. ಜಿಲ್ಲಾಧ್ಯಕ್ಷರು, ಪದಾಧಿಕಾರಿಗಳು ಇವತ್ತು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ಜೊತೆ ಒಡನಾಟ ಇರಬೇಕು. ಮುಂದೆ ಇದು ಕೂಡ ನಮ್ಮ ಕನ್ನಡದ ಕೆಲಸ. ನಾವು ಕನ್ನಡಕ್ಕೆ ಧಕ್ಕೆ ಆದಾಗ ಸಿಡಿದದ್ದು ಪ್ರತಿಭಟಿಸ್ತೇವೆ. ಹಾಗೆ ಇಲ್ಲಿ ಕೂಡ ಸಾಹಿತಿಗಳು ಕೂಡ ಇವರ ಜೊತೆ ನಾವು ಕನ್ನಡದ ಕೆಲಸ ಮಾಡೋಣ ಅಂತಕ್ಕಂಥ ಒಂದು ಉದ್ದೇಶ ಇದೆ. ಇವತ್ತು ರಂಗಣ್ಣ ಪಾಟೀಲ್ ಅಲ್ಲುಂಡಿ ಅವರ ನೇತೃತ್ವದಲ್ಲಿ ಒಂದು ಜನಪರಿಷತ್ ಆಗಬೇಕು. ನಾವು ಇವತ್ತು ಎಲ್ಲ ನಿಮ್ಮ ಜೊತೆ ಯಾವಾಗಲೂ ಸದಾ ಸಿದ್ಧರಾಗಿದ್ದೇವೆ. ಯಾಕಂದರೆ ಕನ್ನಡ ಸಾಹಿತ್ಯ ಪರಿಷತ್ ಅಂದರೆ ಕನ್ನಡ ಪರ ಸಂಘಟನೆಗಳಿಗೆ ಸಂಬಂಧ ಇಲ್ಲಾರದಂತಕ್ಕಂಥದ್ರ ಒಂದು ಪರಿಸ್ಥಿತಿ ಹಿಂದೆ ಇತ್ತು. ಯಾಕೆ ಇತ್ತು, ಎದಕ್ಕೆ ಇತ್ತು ಅಂದರೆ ಗೊತ್ತಿಲ್ಲ. ಬಟ್ ನಾವು ವಿಶೇಷವಾಗಿ ಕಾಳಜಿಯಿಂದ ಈ ಕನ್ನಡ ಸಾಹಿತ್ಯ ಪರಿಷತ್ ಜೊತೆ ಕೆಲಸ ಮಾಡಬೇಕು. ಸಾಕಷ್ಟು ಇಲ್ಲಿ ಇದ್ದೀರಾ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ, ಕೆಲವರು ಇದ್ದೀರಾ, ಇನ್ನು ಕೆಲವರು ಸದಸ್ಯತ್ವನೇ ಇಲ್ಲ. ಇನ್ನು ಮುಂದೆ ಆ ಸದಸ್ಯತ್ವವನ್ನು ಕೂಡ ನಾವು ಪಡಿಬೇಕು. ಅದಕ್ಕೊಂದು 500 ರೂಪಾಯಿ, ಅದಕ್ಕೊಂದು ಫೀಸ್ ಇದೆ, 500 ರೂಪಾಯಿ. ಇನ್ನು ಮುಂದೆ ರಾಜ್ಯ ಅಧ್ಯಕ್ಷರು ಕಡಿಮೆ 250 ರೂಪಾಯಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೇನೋ ಇತಿಮಿತಿ ಮಾಡ್ತೀವಿ ಅಂತಕ್ಕಂಥ ಪತ್ರಿಕೆಯಲ್ಲಿ ಓದಿದ್ದೀನಿ. ಆದರೆ ಎಲ್ಲರೂ ನಮ್ಮ ರಾಯಚೂರಿನಲ್ಲಿ 1000 ಸದಸ್ಯರು ಸಮಿತಿಗೆ ಸಲ್ತದೆ. ಅದೇ ಸಂದರ್ಭದಲ್ಲಿ ಬಹುಶಃ ಈ ತಮ್ಮ ಅವಧಿಯಲ್ಲಿ ಅಷ್ಟು ಬಹು ಬೇಗನೆ ರಾಯಚೂರು ಜಿಲ್ಲೆಗೆ ಈ ಅಖಿಲ ಭಾರತ ಸಮ್ಮೇಳನದ ಅಂತಕ್ಕಂಥ ಬಹುದೊಡ್ಡ ಜವಾಬ್ದಾರಿಯನ್ನ ಕೊಡ್ತಾರೆ ಇಲ್ಲ ಗೊತ್ತಿಲ್ಲ. ಪ್ರಯತ್ನ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ನಾಳೆ ಮಹೇಶ್ ಜೋಶಿ ಅವರು ಬಂದಾಗ ಆ ಬೇಡಿಕೆಯನ್ನು ಕೂಡ ಇಡೋಣ. ಬಹಳ ಇತ್ತೀಚೆಗೆ ಈ ಚುನಾವಣೆ ಆಯಿತು, ಕನ್ನಡ ಸಾಹಿತ್ಯ ಪರಿಷತ್ತಿನ ಚುನಾವಣೆ. ಬಹಳ ಅತ್ಯಂತ ಕೆಟ್ಟದಾಗಿರ್ತಕ್ಕಂಥ, ಅತ್ಯಂತ ವಿಷಾದನೀಯವಾಗಿರ್ತಕ್ಕಂಥ ಒಂದು ಸಂಗತಿ ಅಂತಂದ್ರೆ, ನಾವು 6 ಕೋಟಿಗೂ ಹೆಚ್ಚು ಕನ್ನಡಿಗರಿದ್ದೀವಿ ನಾವೆಲ್ಲ. ಆದರೆ ನಮ್ಮ ನೋಂದಣಿ ಎಷ್ಟಿದೆ ಕನ್ನಡ ಸಾಹಿತ್ಯ ಪರಿಷತ್ತಿಂದು? ಕೇವಲ 6 ಲಕ್ಷ, ಅಂದರೆ 6% ಕೂಡ ಇಲ್ಲ ನಮ್ದು. ಅದು ಜಿಲ್ಲೆಯಲ್ಲಿ ನಮ್ದು ಬರೀ 64,000 ಮತಗಳು. ಇದು ಎಂಥ ವಿಪರ್ಯಾಸ! ಎಲ್ಲ ಜಾತಿಗಳಿಗೆ ನೋಡಿದರೆ ಒಂದೊಂದು ಜಾತಿಗೆ 10 ಲಕ್ಷ 12 ಲಕ್ಷ ಸದಸ್ಯತ್ವವಿದ್ದಾರೆ. ಎಲ್ಲ ಕಮ್ಯುನಿಟಿಗೆ 8 ಲಕ್ಷ ಇದ್ದಾವೆ, ನಮ್ದು 9 ಲಕ್ಷ ಇದ್ದಾವೆ, 10 ಲಕ್ಷ ಇದ್ದಾವೆ ಅಂತ ಹೇಳ್ತಾರೆ. ಆದರೆ ನಮ್ಮ ಜಾತಿ ಯಾವುದು? ಮೂಲ ಜಾತಿ ಕನ್ನಡ ಜಾತಿ. ಕನ್ನಡವೇ ಧರ್ಮ, ಕನ್ನಡವೇ ಉಸಿರು. ಇದಕ್ಕೆ ಕೇವಲ ನಮ್ಮ ಜಿಲ್ಲೆಯಲ್ಲಿ 64,000 ಮತಗಳಂತಂದ್ರೆ ಇದು ನಿಜವಾಗ್ಲೂ ಕೂಡ ಅತ್ಯಂತ ವಿಷಾದವಾಗಿರ್ತಕ್ಕಂಥ ಒಂದು ಸಂಗತಿ. ನಾನು ನೂತನ ಅಧ್ಯಕ್ಷರಿಗೆ ನಾನು ಕಳಕಳಿಯಿಂದ ವಿನಂತಿ ಮಾಡಿಕೊಳ್ತೇನೆ. ಅದಕ್ಕೆ ಕಾರಣಗಳು ಬಹಳ ಇರ್ಬೋದು. ಆಗಲಾರ್ದಕ್ಕೆ 500 ರೂಪಾಯಿ ತಾವು ಒಂದು ಫೀಸ್ ಇಟ್ಟಿರಿ. ಬಹಳ ಮಂದಿಗೆ ಅದು ಸಾಮಾನ್ಯ ಜನರಿಗೆ ಆಗ್ಲಿಕ್ಕಿಲ್ಲ. ಒಬ್ಬ ರಿಕ್ಷಾ ಹೊಡೆಯವನು ಕೂಡ ಕನ್ನಡಿಗನೇ, ಒಬ್ಬನು ಚಪ್ಪಲಿ ಮಾಡ್ತಕ್ಕಂಥವನು ಕುಶಲಕರ್ಮಿನೇ, ಅವನು ಕನ್ನಡಿಗನೇ, ಒಬ್ಬ ಪರಿಚಾರಕನು ಕನ್ನಡಿಗನೇ, ಎಲ್ಲರೂ ಕನ್ನಡಿಗರಿರ್ತಾರೆ. 500 ರೂಪಾಯಿ ಅಂದಾಗ ಸ್ವಲ್ಪ ಕಷ್ಟ ಸಾಧ್ಯ ಆಗ್ತದೆ. ಅದಕ್ಕೆ ತಾವು ದಯವಿಟ್ಟು ನಾಳೆ ಮಹೇಶ್ ಜೋಶಿ ಅವರು ಬಂದಾಗ, ಬಹುಶಃ ನಾನು ಕ್ಷಮಿಸಬೇಕು, ನಾನು ನಾಳೆ ಇರೋದಿಲ್ಲ, ನಾನೊಂದು ಹುಬ್ಬಳ್ಳಿಗೆ ನನ್ನ ಒಂದು ಕಾರ್ಯಕ್ರಮ ನಿಮಿತ್ತ ನಾನು ಹೋಗ್ತಾ ಇದ್ದೇನೆ. ಮಹೇಶ್ ಜೋಶಿ ಅವರಿಗೆ ಒಂದು ಅಪೀಲ್ ಮಾಡಿಕೊಡ್ರಿ. ಅವ್ರ ಇಂಗಿತನೂ ಕೂಡ ಅದೇ ಇದೆ.
ಅತಿಥಿಗಳಾಗಿ ಡಾಕ್ಟರ್ ಬಸವರಾಜ್ ಕಳಸ್, ಜಿ ಸುರೇಶ್, ವಿಎನ್ ಅಕ್ಕರ್ಕಿ ಭಾಗವಹಿಸಿದ್ದರು. ಕನ್ನಡ ಪರ ಸಂಘಟನೆಗಳ ಮುಖಂಡರಾದ ಶಿವಕುಮಾರ್ ಯಾದವ್, ಶರಣಪ್ಪ ಅಸ್ಕಿಹಾಳ್, ಡಿ ವೀರೇಶ್ ಕುಮಾರ್, ವೀರೇಶ್ ಹೀರಾ, ವೆಂಕಟೇಶ್ ಅರ್ಗೋಲು, ಸಾದಿಕ್ ಖಾನ್, ಎಂಡಿ ಅನೀಫ್ ಶೇಖ್, ಮಲ್ಲೇಶ್ ಗದಾರ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ವೆಂಕಟೇಶ್ ಯರಮರಸ್ ನಿರೂಪಿಸಿದರು. ರುದ್ರಯ್ಯ ಗುಣಾರಿ ವಂದಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವಿಧಾನ ಪರಿಷತ್ ಚುನಾವಣೆ 4 ಜನ ಅಭ್ಯರ್ಥಿಗಳ ಭವಿಷ್ಯ ಮತಪೆಟ್ಟಿಗೆಯಲ್ಲಿ ಭದ್ರ. ಕಾಂಗ್ರೆಸ್ ಪಕ್ಷದಿಂದ ಸದಸ್ಯತ್ವ ಅಭಿಯಾನ. ಕಾಂಗ್ರೆಸ್ ಜಾತಿ ರಾಜಕಾರಣ ಮಾಡಿಲ್ಲ, ಎನ್ಎಸ್ ಬೋಸರಾಜ್. ಹದಿಮೂರರಂದು ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ವಾರಾಣಸಿಯ ಪುನಃಸ್ಥಾನ ಯೋಜನೆಗೆ ಚಾಲನೆ. ಸಾರ್ವಜನಿಕರಿಗೆ ಎಲ್ಇಡಿ ಪರದೆ ಮೂಲಕ ವೀಕ್ಷಣೆ ವ್ಯವಸ್ಥೆ. ಅಮರನಾಥ್ ಪಾಟೀಲ್. 12ರಂದು ಬ್ರಾಹ್ಮಣ ಮಹಾಸಭಾದ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ. ರಘುನಾಥ್ ಇವರಿಗೆ ಮತ ನೀಡಲು ಜಗನ್ನಾಥ್ ಕುಲಕರ್ಣಿ ಮನವಿ. ಯರಗುಂಟ ಗ್ರಾಮದಲ್ಲಿ ಎನ್ಆರ್ಬಿಸಿ ಕಾಲುವೆ ಒಡೆದು ಬೆಳೆ ಹಾನಿ. ವರ್ಷ ಕಳೆದರೂ ದೊರೆಯದ ಪರಿಹಾರ. ರಾಘವೇಂದ್ರ. ಧಾರವಾಡ ಮೇರು ಅಕಾಡೆಮಿಯಿಂದ ಉಚಿತ ತರಬೇತಿ. ವಿದ್ಯಾರ್ಥಿಗಳು ಹಿಂದುಳಿಯುವಿಕೆ ಮನಸ್ಥಿತಿಯಿಂದ ಹೊರಬನ್ನಿ. ಹರೀಶ್ ರಾಮಸ್ವಾಮಿ. ಮೊಟ್ಟೆ ವಿತರಣೆ ವಿರೋಧಿಸುತ್ತಿರುವುದು ಖಂಡಿಸಿ ಎಸ್ಎಫ್ಐ ಪ್ರತಿಭಟನೆ. ಮತ್ತು ಕನ್ನಡ ಪರ ಸಂಘಟನೆಗಳಿಂದ ಸಾಹಿತ್ಯ ಪರಿಷತ್ ಅಧ್ಯಕ್ಷ ರಂಗಣ್ಣ ಪಾಟೀಲರಿಗೆ ಸನ್ಮಾನ. ಜನರ ಪರಿಷತ್ ಆಗಿ ಕಾರ್ಯನಿರ್ವಹಣೆಯ ಭರವಸೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಾಯೋಜಿಸಿದವರು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಅಧ್ಯಕ್ಷರ ಚುನಾವಣೆ 2021. ತಮ್ಮ ಅಮೂಲ್ಯವಾದ ಮತವನ್ನು ನನಗೆ ನೀಡಿ ಆಶೀರ್ವದಿಸಿ. ಅಭ್ಯರ್ಥಿ ರಘುನಾಥ್ ಎಸ್. ಶ್ರೀ ಶಿರಡಿ ಸಾಯಿಬಾಬಾ ಅವರ ಪಾದುಕೆ ಮತ್ತು ಕಾಪ್ನಿ ದರ್ಶನ. ದತ್ತ ಜಯಂತಿಯಂದು ದ್ವಾರಕಾ ಮಾಯಿ ದುನಿ ಉದ್ಘಾಟನೆ ಸಮಾರಂಭ. ದಿನಾಂಕ 18-12-2021 ಬೆಳಗ್ಗೆ 6 ಗಂಟೆಗೆ. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್. ಅದು ಎಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಶೇಖರ್ ನಗರ್, ಐಬಿ ರೋಡ್, ರಾಯಚೂರು. ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS SS ಓಕ್ಸ್ ಲಕ್ಷರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. शादी ब्याह, एंगेजमेंट, बर्थडे पार्टी और दूसरे फंक्शंस अदर प्रोग्राम्स के लिए काफी बड़ी जगह में बनाया गया है. LBS ನಗರ್, ಚಂದ್ರಪಂಡ ರೋಡ್, ರಾಯಚೂರು. ರಾಯಚೂರು ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆರಂಭಗೊಳ್ಳುತ್ತಲಿದೆ ಶೋಭಾ ಕಾಂಚಿ ಸ್ಯಾರೀಸ್. ಶೋಭಾ ಕಾಂಚಿ ಸ್ಯಾರೀಸ್, ಸಂತೋಷಿ ರಾಯಚೂರು ಹಾಟ್, ಗಾಂಧಿ ಚೌಕ್ ಹತ್ತಿರ, ರಾಯಚೂರು. ಜಸ್ಟ್ ಫಾರ್ ಯು, ಜಸ್ಟ್ ವಾರ್ ಕಿಡ್ಸ್ toys, it's all about babies. Arab Mohalla Circle near Suraksha Hospital, Lal Pahadi, Raichur. Just for you, just for kids toys. Arab Mohalla Circle near Suraksha Hospital, Lal Pahadi, Raichur. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. Udayanagar, ಸ್ಟೇಷನ್ ರೋಡ್, ರಾಯಚೂರು. ರಾಯಚೂರು ನಗರದಲ್ಲಿ ಆರಂಭಗೊಂಡಿರುವ GRR ರೆಸಿಡೆನ್ಸಿ ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್, ದ ಬೆಸ್ಟ್ ಪ್ಲೇಸ್ ಫಾರ್ ಸ್ಟೇ. ರೈಲ್ವೆ ಸ್ಟೇಷನ್ ಸರ್ಕಲ್, ರಾಯಚೂರು. ಮೊಹಮ್ಮದ್ ಯಾಸಿನ್ ಹೋಮ್ ಅಪ್ಲೈನ್ಸಸ್ ಹೋಲ್ಸೇಲ್ ಅಂಡ್ ರಿಟೇಲ್, ಮಾ ಕಾಂಪ್ಲೆಕ್ಸ್ ಅಪೋಸಿಟ್ CMC ಕಾಂಪ್ಲೆಕ್ಸ್, ಹರಿಹರ ರೋಡ್, ರಾಯಚೂರು. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ಬೃಂದಾವನ್ ಸ್ಪೆಷಲ್ ಫಿಲ್ಟರ್ ಕಾಫಿ. ಶ್ರೀ ರಾಧಾಕೃಷ್ಣ ಕ್ಯಾಟರಿಂಗ್,
ಆಶಾಪುರ್ ರಸ್ತೆ ರಾಯಚೂರು. ಎಸ್ಎ ಫ್ಯಾಷನ್ ಹಬ್, ಮಲ್ಟಿ ಬ್ರಾಂಡೆಡ್ ವುಮೆನ್ಸ್ ಅಂಡ್ ಕಿಡ್ಸ್ ವೇರ್. ಹಬ್ಬದ ಪ್ರಯುಕ್ತ 10 ರಿಂದ 25% ಡಿಸ್ಕೌಂಟ್ ನೀಡಲಾಗುತ್ತಿದೆ. ಅಪೋಸಿಟ್ ಡಾಕ್ಟರ್ ಕಲ್ಲಪ್ಪ ಡಾಕ್ಟರ್ಸ್ ಲೈನ್, ಪೀಟ್ಲಾ ಬ್ರಿಡ್ಜ್ ರೋಡ್, ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು.